ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ಪ್ರೀತಿಯ ವಂದನೆಗಳು. ಪ್ರೈಸ್ ದಿ ಲಾರ್ಡ್. ಓ ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ. ಅತ್ಯುನ್ನತನಾದ ದೇವರೇ, ನಾವು ನಿಮಗೆ ಸ್ತುತಿಗನ ಮಹಿಮೆಗಳು ಸಲ್ಲಿಸಿ ಪ್ರಾರ್ಥಿಸುತ್ತೇನೆ. ಸ್ವರ್ಗ ದೇವರೇ, ನಿಮ್ಮ ಸಿಂಹಾಸನವು ಭೂಮಿ ನಿಮ್ಮ ಪಾದ ಬೀಡವಾಗಿರುವಾಗ ನಿಮ್ಮ ಪಾದ ಬಳಿಯಲ್ಲಿದ್ದುಕೊಂಡು ನಿಮ್ಮ ಮಕ್ಕಳಾದ ನಾವುಗಳು ಸ್ವರ್ಗೋನ್ನತಿಗಳಲ್ಲಿರುವಂಥ ದೇವರನ್ನು ಘನಪಡಿಸಿ ಆರಾಧಿಸಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಈ ದಿನದಲ್ಲಿ ಇದುವರೆ ನಡೆಸಿದ ನಿನ್ನ ಪ್ರೀತಿಗಾಗಿ ಸ್ತೋತ್ರ. ಇನ್ನು ಮುಂದೆಯೂ ನಿಮ್ಮ ವಚನದ ಶಕ್ತಿಯಿಂದ ನಾವು ಬಲಿಷ್ಠರಾಗುವಂತೆ, ನಿಮ್ಮ ವಚನದ ಶಕ್ತಿಯಿಂದ ನಾವು ಶಕ್ತರಾಗುವಂತೆ, ದೇವರೇ ವಾಕ್ಯದ ಆ ಮಹಿಮೆ ನಾವು ಅನುಭವಿಸುವಂತೆ ನಮಗೆ ಸಹಾಯ ಮಾಡು. ಪವಿತ್ರಾತ್ಮರೇ, ನೀವು ಮಾತನಾಡು ಸ್ವಾಮಿ. ಪವಿತ್ರಾತ್ಮನು ಕಾರ್ಯ ನಡೆಸಲಿ. ನಿನ್ನ ದಾಸನಾದ ನಾನೊಬ್ಬ ಉಪಕರಣವಾಗಿರಲಿ, ಒಂದು ಪಾತ್ರೆಯಾಗಿ ಅಷ್ಟೇ, ಒಂದು ಪ್ರಯೋಜನವುಳ್ಳ ಒಂದು ಉಪಕರಣವಷ್ಟೇ. ಆದರೆ ನೀವು ಮಾತಾಡು, ನೀವು ನಡೆಸು, ನೀವು ಆಲೋಚನೆ ಕೊಡು. ಸ್ತುತಿಯು ಘನವು ಮಹಿಮೆಯು ನಿಮಗೊಬ್ಬರಿಗೆ ಸಲ್ಲಲಿ, ಪರಲೋಕದ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ಕೂತ್ಕೊಳ್ಳಿರಿ. ವಾಕ್ಯ ಶ್ರದ್ಧೆಯಿಂದ ಕೇಳೋಣ, ಬೇಗನೆ ಓದಿಕೊಳ್ಳೋಣ. ಲೂಕನ ಸುವಾರ್ತೆ 24ನೇ ಅಧ್ಯಾಯ 46ನಿಂದ 49 ತನಕಿರುವಂಥ ವಾಕ್ಯ ಭಾಗಗಳು. ಲೂಕನ ಸುವಾರ್ತೆ 24ನೇ ಅಧ್ಯಾಯ 46ನಿಂದ 49 ತನಕ ವಾಕ್ಯ ಭಾಗಗಳು. ಕ್ರಿಸ್ತನು ಶ್ರಮೆ ಪಟ್ಟು ಸತ್ತು 3ನೇ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವನೆಂತಲೂ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂತಲೂ ಬರೆದದೆ. ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳುವವರಾಗಿದ್ದೀರಿ. ಇಗೋ, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊದಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರಿ ಎಂದು ಹೇಳಿದನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ನಾವು ಕಳೆದ ದಿನಗಳಲ್ಲಿ ಯೇಸು ಕ್ರಿಸ್ತನ ಶಿಲುಬೆಯ ಮರಣ ಮತ್ತು ಪುನರುತ್ಥಾನ ಮತ್ತು ಕರ್ತನು ತನ್ನ ಶಿಷ್ಯರುಗಳಿಗೆ ಕಾಣಿಸಿಕೊಂಡ ವಿಷಯಗಳೆಲ್ಲ ತಿಳ್ಕೊಂಡು ಬರ್ತಾ ಇದೆ. ನಾವು ಕ್ರಿಸ್ತನ ಜೊತೆಯಲ್ಲೇ ನಾವು ಪ್ರಯಾಣ ಮಾಡ್ತಾ ಇದ್ದೇವೆ. ಆಮೇನ್. ಯೇಸು ಕ್ರಿಸ್ತನು ನಮಗಾಗಿ ಶಿಲುಬೆಯಲ್ಲಿ ಯಜ್ಞವಾಗಿ ಅರ್ಪಿಸಲ್ಪಟ್ಟ ಆ ದಿನಗಳನ್ನು ಧ್ಯಾನಿಸಿ 40 ದಿವಸದ ಉಪವಾಸದ ದಿನಗಳಲ್ಲಿ ಕರ್ತನ ತ್ಯಾಗ, ಕರ್ತನ ಪ್ರೀತಿ, ಕರ್ತ ನಮ್ಮ ಮೇಲಿಟ್ಟ ಮಮತೆ, ಅದರಿಂದ ಬರುವಂಥ ಬಿಡುಗಡೆ ಬಗ್ಗೆ ಎಲ್ಲ ನಾವು ಧ್ಯಾನಿಸಿ ನಾವು ಕರ್ತನ ಜೊತೆಯಲ್ಲೇ ಇದೆ. ಆಮೇನ್. ಹೌದಲ್ವಾ? ಹೌದು. ಶುಭ ಶುಕ್ರವಾರ ಕರ್ತನ ಶಿಲುಬೆಯ ಮರಣವನ್ನು ನಾವು ಧ್ಯಾನಿಸಿ, ಕರ್ತನೇ, ನೀವು ನನಗಾಗಿ ನಿಮ್ಮನ್ನೇ ಬಲಿಯಾಗಿ ಅರ್ಪಿಸಿದೆ, ನಾನು ನಿಮಗಾಗಿ ಜೀವಿಸುತ್ತೇನೆಂದ ನಾವು ನಿರ್ಧಾರ ಮಾಡಿ ಕರ್ತನ ಜೊತೆಯಲ್ಲಿದ್ದೇವೆ. ಆಮೇನ್. ಮತ್ತು 3ನೇ ದಿವಸ ಸಮಾಧಿಯ ಕಲ್ಲುಗಳನ್ನು ಉರುಳಿಸಿ ಕರ್ತನು ಮರಣದಿಂದ ಎದ್ದು ಜೀವಂತವಾಗಿ ಬಂದಿದ್ದಾರೆ. ಆ ಜೀವಂತವಾದ ಕ್ರಿಸ್ತನು ಈಗ ನಮ್ಮ ಜೊತೆಯಲ್ಲಿದ್ದಾರೆ. ಹಲ್ಲೆಲೂಯಾ. ಅನಂತರ ದಿವಸಗಳಲ್ಲಿ ನಾವು ನೋಡುವಾಗ ಶಿಷ್ಯರುಗಳು ಯೇಸುವನ್ನು ಪುನರುತ್ಥಾನ ಹೊಂದಿದ್ದನ್ನು ಅವರು ನಂಬಲಿಕ್ಕೆ ಆಗದೆ ಅವರ ಅಪನಂಬಿಕೆಯ ಬಗ್ಗೆ ಆ ಕರ್ತನು ಅವರ ಹಿಂದೆ ಹೋಗಿ, ಮೀನು ಹಿಡಿಲಿಕ್ಕೆ ಹೋಗಿದವರನ್ನು ಹಿಂದೆ ಹೋಗಿ ಅವರನ್ನು ಬಲಪಡಿಸಿ, ಯೆರೂಸಲೇಮಿಂದ ಎಮ್ಮವುಕ್ಕೆ ಹೋಗಿದ ಅವರ ಹಿಂದೆ ಹೋಗಿ ಅವರನ್ನು ತಿರುಗಿ ಕರೆದುಕೊಂಡು ಬಂದು ಬಲಪಡಿಸಿ, ಅವರ ಕರ್ತನು ಅವರ ಸಂಗಡ ಇದ್ದು ಅವರನ್ನು ಆತ್ಮದಲ್ಲಿಯೂ ಶರೀರದಲ್ಲಿಯೂ ಶಕ್ತಿಯಲ್ಲಿಯೂ ಬಲಪಡಿಸಿದ್ದಾರೆ. ನಾವು ಅವರ ಜೊತೆ ಇದ್ದೇವೆ. ಈಗ ಸ್ವಲ್ಪ ಇದನ್ನು ಗೆಸ್ ಮಾಡಿ ನೋಡಿದ್ರೆ, ಯೇಸು ಸ್ವಾಮಿ, ಶಿಷ್ಯರು, ಅವರ ಜೊತೆಯಲ್ಲಿ ಯಾರಿದ್ದಾರೆ? ನಾನೊಂದು ಇದ್ದೀನಿ. ಪ್ರೈಸ್ ಗಾಡ್. ಇವತ್ತು ಶಿಷ್ಯರ ಜೊತೆಯಲ್ಲಿ ಯೇಸು ಮಾತಾಡ್ತಾ ಇದ್ದಾರೆ. ನಾನು ಇದನ್ನು ಧ್ಯಾನ ಮಾಡ್ತಾ ಇರುವಾಗ ಸ್ವಾಮಿನೂ ಶಿಷ್ಯರು ಜೊತೆಯಲ್ಲಿ ಇರೋ ಥರ ನಾವು ಅವರ ಜೊತೆಯಲ್ಲಿ ಆ ಜೊತೆ ಸೇರಿಕೊಳ್ಳೋ ಥರ ನಾನು ಹಂಗೆ ಭಾವಿಸ್ತಾ ಇದ್ದೇನೆ. ನೀವು ಭಾವಿಸ್ಕೊಳ್ಳಿ. ಹಲ್ಲೆಲೂಯಾ. ಬೆಳಿಗ್ಗೆ ತಮಿಳು ಸಭೆಯಲ್ಲಿ ಮಾತಾಡ್ತಾ ಇರುವಾಗ ಏನೋ ಸ್ವಾಮಿ ಇಲ್ಲಿ ಬಂದಿದ್ದಾರೆ ಅಂತ ನನಗೊಂದು ಅನುಭವ ಆಗ್ತಾ ಇದೆ. ಹಲ್ಲೆಲೂಯಾ. ಸ್ವಾಮಿ ಹೇಳ್ತಾ ಇದ್ದಾರೆ, ನೋಡಿ, ಶಿಷ್ಯರುಗಳಿಗೆ ಹೇಳಿತು, ಮಕ್ಕಳೇ ನೋಡಿ, ನನ್ನ ಬಗ್ಗೆ ಹೇಳಿದೆ. ಏನಂತ ಹೇಳಿದೆ? ಕ್ರಿಸ್ತನು ಸತ್ತು
ಹೂಣಲ್ಪಟ್ಟು ಮೂರನೇ ದಿನದಲ್ಲಿ ಜೀವಿತನಾಗಿ ಎದ್ದು ಬರಬೇಕೆಂದಲೂ ಬರೆದಿದೆ. ಬರೆದಿದ ಪ್ರಕಾರ ನೆರವೇರಿದೆ. ಯೇಸು ಸ್ವಾಮಿ ನಮಗಾಗಿ ಬಲಿಯಾಗಿದೆ, ಹೂಣಲ್ಪಟ್ಟಿದೆ, ಪುನರುದ್ಧಾನ ಹೊಂದಿದೆ. ಈ ಮಾತು ಸ್ವಾಮಿ ಹೇಳುವಾಗ ಪುನರುದ್ಧಾನ ಹೊಂದಿ ಎದ್ದು ಬಂದ ಮೇಲೇನೆ ಜನರಿಗೆ ಹೇಳ್ತಾ ಇರೋದು. ನನ್ನ ಬಗ್ಗೆ ಬರೆಯಲ್ಪಟ್ಟಿದೆ, ಅದು ನೆರವೇರಿದೆ. ಅದರ ಜೊತೆಯಲ್ಲಿ ಇನ್ನೊಂದು ಮಾತು ಬರೆದಿದೆ ಅಂದೆ. ಏನಂತ ಬರೆದಿದೆ? ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡಬೇಕೆಂದಲೂ ಬರೆದಿದೆ. ಸಾರಲ್ಪಡಬೇಕೆಂದು ಒಂದಲ್ಲ, ಎಂದಲೂ ಎಂದಿರುವಾಗ ಶ್ರಮಪಟ್ಟಿದ್ದು, ಸಮಾಧಿಯಲ್ಲಿ ಹಾಕಲ್ಪಟ್ಟಿದ್ದು, ಪುನರುದ್ಧಾನ ಹೊಂದಿದ್ದು, ಅದು ಹೇಗೆ ಬರೆಯಲ್ಪಟ್ಟಿದೆಯೋ ಅದೇ ಥರನೇ ಈ ಸುವಾರ್ತೆ ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಸುವಾರ್ತೆಯನ್ನು ಕೂಡ ಸಾರಲ್ಪಡಬೇಕೆಂದಲೂ ಬರೆದಿದೆ. ಹಾಲೆಲೂಯಾ. ಅಷ್ಟು ಹೇಳಿ ನಿಲ್ಲಿಸಿದರೆ ಪರವಾಗಿರಲಿಲ್ಲ. ಅಷ್ಟು ಹೇಳಿಬಿಟ್ಟು ಜೊತೆಲಿ ಒಂದು ಮಾತು ಕೂಡ ಹೇಳಿದರು. ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳಬೇಕು. ಹಾಲೆಲೂಯಾ, ಹಾಲೆಲೂಯಾ. ಕರ್ತನ ವಿಷಯ ಕರ್ತನು ಮುಗಿಸಿದೆ. ಕರ್ತನಿಗೆ ಏನು ಹೇಳಿದೆ? ಕ್ರಿಸ್ತನು ಶ್ರಮಪಟ್ಟು ಸತ್ತು ಹೂಣಲ್ಪಟ್ಟು ಮೂರನೇ ದಿವಸ ಜೀವಂತವಾಗಿ ಎದ್ದು ಬರಬೇಕೆಂದು ಬರೆದಿದೆ. ಯಾರು? ಕ್ರಿಸ್ತನು. ಕ್ರಿಸ್ತನ ವಿಷಯದಲ್ಲಿ ಬರೆಯಲ್ಪಟ್ಟಿದ್ದು ನೆರವೇರಿದೆ. ಆದರೆ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ನೀವು ಸಾಕ್ಷಿಯಾಗಬೇಕಾದ ಕೆಲ ವಿಚಾರ ಇದೆ, ಅದು ಸಾರಲ್ಪಡಬೇಕೆಂದಲೂ ಬರೆದಿದೆ. ಕ್ರಿಸ್ತನು ಏನಾಗಬೇಕು ಎಂದು ಬರೆದಿದೆಯೋ ಅದೇ ಥರ ಇದು ಸಮಸ್ತ ಜನರಿಗೆ ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಸುವಾರ್ತೆಯನ್ನು ಸಾರಲ್ಪಡಬೇಕೆಂದಲೂ ಬರೆದಿದೆ. ಸ್ವಾಮಿ ಹೇಳ್ತಾರೆ, ನನ್ನ ಪಾರ್ಟು ನಾನು ಮುಗಿಸಿದೆ, ನಿಮ್ಮ ಪಾರ್ಟು ಬಾಕಿ ಇದೆ. ಹಾಲೆಲೂಯಾ, ಹಾಲೆಲೂಯಾ. ಈ ಭಾನುವಾರ ಸ್ವಾಮಿ ನನ್ನ ಪಾರ್ಟು ನಾನು ಮಾಡಿಕೊಳ್ತೀನಿ ಅಂತ ಹೇಳಲಿಕ್ಕಾಗತ್ತಾ? ನಮ್ಮ ಪಾರ್ಟು ನಾವು ಮಾಡಿದರೆ ನಮಗೆ ಅದರ ಪ್ರತಿಫಲ ಇದ್ದೇ ಇರುತ್ತದೆ. ಅದನ್ನು ಲಾಸ್ಟ್ ಹೇಳ್ತೀನಿ. ಲಾಸ್ಟ್ ಏನಿದೆ ಅಂತ ಹೇಳ್ತೀನಿ, ಗಮನಿಸ್ಕೊಳ್ಳಿ. ನಮ್ಮ ಪಾರ್ಟು ನಾವು ಮಾಡಿದರೆ ನಮಗೆ ಅದಕ್ಕೊಂದು ಪ್ರತಿಫಲ ಇದೆ. ಹಾಲೆಲೂಯಾ. ಈ ಭಾನುವಾರ ದೇವರು ನಮಗೆ ಹೇಳುತ್ತಾ ಇದ್ದಾರೆ, ನಮ್ಮ ಜ್ಯೇಷ್ಠ ಕುಮಾರನೊಂದು ಯೇಸು ಸ್ವಾಮಿ ಬಗ್ಗೆ ಹೇಳಿದೆ. ಜ್ಯೇಷ್ಠ ಕುಮಾರನಾಗಿ ಆ ಕರ್ತನು ತನ್ನ ಬಗ್ಗೆ ಬರೆದಿರುವುದು ನೆರವೇರಿಸಿದೆ. ಲಾಸ್ಟ್ ಶಿಲುಬೆಯಲ್ಲಿ ಒಂದು ಮಾತು ಬಂದಿತ್ತು, ಏನಂದು ಗೊತ್ತಾ? ಎಲ್ಲವೂ ನೆರವೇರಿದೆ, ಸಮಾಪ್ತಿಯಾಗಿದೆ. ತನ್ನ ಬಗ್ಗೆ ಬರೆದಿರುವುದೆಲ್ಲವೂ ನೆರವೇರಿಸಿದೆ. ಈಗ ಯೋಚನೆ ಮಾಡಿ, ನಮ್ಮ ಬಗ್ಗೆ ಬರೆದಿದ್ದಲ್ಲಿ ನೆರವೇರಿದೆಯಾ? ನಮ್ಮ ಕೊಟ್ಟ ದುಡ್ಡಿ ಮುಗಿದಿದೆಯಾ? ಇನ್ನೂ ಕೆಲಸ ನಮ್ಮದು ಬಾಕಿ ಇದ್ದರೆ ಪ್ರತಿಫಲ ಸಿಕ್ಕಲ್ಲ. ನಮ್ಮ ಕೆಲಸ ಬಾಕಿ ಇದೆ. ಅದೇನಂದ? ಯೆರೂಸಲೇಮು ಮೊದಲುಗೊಂಡು ದೇಶದ ಎಲ್ಲ ಕಡೆಯಲ್ಲೂ ದೇವರ ಕಡೆಗೆ ತಿರುಗಿಕೊಂಡು ಪಾಪ ಪರಿಹಾರವನ್ನು ಹೊಂದಿಕೊಳ್ಳಿರಿ ಎಂದ ವಾರ್ತೆ ಸಾರಲ್ಪಡಬೇಕು. ಪ್ರಿಯ ದೇವರ ಮಕ್ಕಳಿರ, ಈ ಭಾನುವಾರ ಈ ವಾಕ್ಯ ಕೇಳುವಾಗ ದಯವಿಟ್ಟು ನೀವು ಇದನ್ನ ಸೀರಿಯಸ್ನೆಸ್, ಇದರ ಆಳ ಅರ್ಥ ಮಾಡಿ. ನಾನು ಹೇಳಿದೆ ಅಂದರೆ ನಮ್ಮೆಲ್ಲರನ್ನು ದೇವರು ಆಶೀರ್ವದಿಸಿದ್ದಾರೆ. ಇವತ್ತು ಹೊಸದಾಗಿ ಬಂದವರು, ನಾನು ಕೆಲವರು ಹೊಸದು ಕಾಣಿಸ್ತಾ ಇದೆ, ಕೆಲವರನ್ನು ನೋಡಿ ಅವರು ಯಾವುದೋ ಒಂದು ಕಷ್ಟ ಅಂತೇಳಿ ಬಂದಿರ್ತದೆ, ಆದರೆ ಅವರನ್ನು ದೇವರು ಹಾಗೆಯೇ ಆಶೀರ್ವದಿಸುತ್ತಾರೆ. ಅವರದು ನೀವು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಏನು ಷರತ್ತುಗಳ ಮೇಲಲ್ಲ, ಉಚಿತವಾಗಿ ಆಶೀರ್ವದಿಸ್ತಾರೆ. ಆದರೆ ದಿನಗಳು ಹೋಗುತ್ತಾ 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 ಕರ್ತನು 3 ವರ್ಷದ ಅನಂತರ ದೇವರು ಫಲ ಹುಡುಕ್ತಾ ಇದ್ದಾರೆ. 3 ವರ್ಷದ ಅನಂತರ ಸ್ವಾಮಿ ಫಲ ಕೇಳ್ತಾ ಇದ್ದಾರೆ. ಏನು ಫಲ ಗೊತ್ತಾ? ನಿಮಗೆ ನನ್ನಿಂದ ಏನಾಗಿದೆಯೋ
ಅದಕ್ಕೆ ನೀ ಸಾಕ್ಷಿಯಾಗು. ಇಷ್ಟೇ, ದೊಡ್ಡ ಕಷ್ಟ ಇಲ್ಲ, ದೊಡ್ಡ ಕಷ್ಟ ಇಲ್ಲ. ಸ್ವಾಮಿ ಹೇಳ್ತಾರೆ, ನಾನು ಮಾಡಬೇಕಾದ ಕಾರ್ಯಗಳು, ನನ್ನ ಬಗ್ಗೆ ಬರೆದಿರುವ ಕಾರ್ಯಗಳು ಮಾಡಿ ಮುಗಿಸಿ ಆಯಿತು. ನೀವು ಮಾಡಬೇಕಾದ ಕಾರ್ಯವಿದೆ, ಅದು ಯೆರೂಸಲೇಮು ಮೊದಲುಗೊಂಡು ಸಕಲ ಜನರ ಬಳಿಯಲ್ಲಿ ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ನೀವು ಸಾಕ್ಷಿ ಹೇಳಬೇಕು. ಮಾಡ್ಬೋದಾ? ಇದು ಯಾರು ಮಾಡಬೇಕಂದ್ರೆ 3 ವರ್ಷದ ಅನಂತರ ಇರುವರು. ಅದೆಲ್ಲಿ ಬರೆದಿದೆ ಪಾಸ್ಟರ್ ಅಂತ ಹೇಳಿದರೆ, ಒಬ್ಬ ಮನುಷ್ಯನು ಒಂದು ತೋಟವನ್ನು ಮಾಡಿ ತೋಟದಲ್ಲಿ 3 ವರ್ಷದ ಅನಂತರ ಫಲ ಹುಡುಕಿ ಬಂದಿದೆ ಎಂದ ವಾಕ್ಯ ಇದೆ. 3 ವರ್ಷದ ನಂತರ ಫಲ ಹುಡುಕಿ ಬರುವಾಗ ಫಲ ಕಾಣದಿರುವಾಗ ಆ ತೋಟಗಾರನ ಹೇಳ್ತಾ ಇದ್ದಾನೆ, ಈ ಮರವನ್ನು ಇಲ್ಲಿ ನಮ್ಮ ಭೂಮಿ ಹಾಳು ಮಾಡಬೇಡ, ಕಡಿದು ಬಿಡು ಅಂತ ಹೇಳ್ತಾ ಇದೆ. ಆವಾಗ ವ್ಯವಸಾಯ ಮಾಡುವ ವ್ಯವಸಾಯಕಾರನ ಹೇಳ್ತಾನೆ, ಸ್ವಾಮಿ ಈಗ ಕಡಿಬೇಡ, 1 ವರ್ಷ ಕೂಡ ನೋಡೋಣ, ಚೆನ್ನಾಗಿ ಆಗಿದ್ದು, ಒಳ್ಳೆ ನೀರು ಗೊಬ್ಬರ ಎಲ್ಲ ಹಾಕಿ ಇನ್ನೂ ಸುಧಾರಣೆ ಮಾಡಿ ನೋಡೋಣ, ಆವಾಗ ಫಲ ಕೊಟ್ಟಿಲ್ಲ ಅಂದರೆ ಕಡಿದು ಬಿಡೋಣ ಅಂತ ಹೇಳ್ತಾರೆ. ಹಂಗಾರೆ 3 ವರ್ಷ ಮತ್ತು ಸೇವಕರ ರೆಕಮೆಂಡ್ ಮೇಲೆ 4 ವರ್ಷ, 4ನೇ ವರ್ಷದಲ್ಲಿ ಕಡ್ಡಾಯವಾಗಿ ಫಲ ಕೊಡಬೇಕು. ಇಲ್ಲಿ ಎಂದ ಫಲ? ಎಂದ ಫಲ? ನೀ ಸಾಕ್ಷಿ ಹೇಳಿದರೆ ಸಾಕು. ಏನು ಮಾಡಬೇಕು? ಸಾಕ್ಷಿ. ಈ ವಿಷಯಕ್ಕೆ ನಾವೇ ಸಾಕ್ಷಿಗಳು, ನಾವೇ ಸಾಕ್ಷಿಗಳು. ಯೋಹಾನ ಸುವಾರ್ತೆ 9ನೇ ಅಧ್ಯಾಯದ 25ನೇ ವಾಕ್ಯ ನೋಡಿ. ಅವನು, ಆತನು ಭಕ್ತಿಹೀನನೋ ಏನೋ ನಾನರಿಯೆ, ಒಂದು ಮಾತ್ರ ಬಲ್ಲೆ, ಕುರುಡನಾಗಿದ್ದನು, ಈಗ ಕಣ್ಣು ಕಾಣುತ್ತವೆ ಅಂದನು. ಹಲ್ಲೆಲೂಯಾ. ನೋಡಿ, ಏನು ಸಾಕ್ಷಿ ಹೇಳಬೇಕು? ಈ ವಿಷಯ ನಿಮಗೆ ಎಲ್ಲರಿಗೂ ಗೊತ್ತಿರೋದು. ಒಂದು ಭಿಕ್ಷಕನಿಗೆ ಹುಟ್ಟು ಕುರುಡನಾಗಿದ್ದವನು, ಕಣ್ಣು ಕಾಣಿಸ್ತಾ ಇಲ್ಲ. ಯೇಸು ಆ ಮಾರ್ಗದಲ್ಲಿ ಬರುವಾಗ ಅವನು, ಯೇಸುವೇ, ನಜರೇತಿನ ಯೇಸುವೇ, ದಾವೀದ ಕುಮಾರನೇ, ನನ್ನನ್ನು ಕರುಣಿಸು ಅಂತ ಕೇಳಿದೆ. ನಾನು ನಿನಗೆ ಏನು ಮಾಡಬೇಕು ಅಂತ ಹೇಳಿದೆ? ಕಣ್ಣು ಬರಬೇಕು ಅಂತ ಹೇಳಿದೆ. ಯೇಸು ನೆಲದಲ್ಲಿ ಉಗುಳಿ, ಬಾಕಿ ಹೇಳು ಮಕ್ಕಳೇ, ನೆಲದಲ್ಲಿ ಉಗುಳಿ ಕೆಸರು ಮಾಡಿ ಕಣ್ಣಿನಲ್ಲಿ ಹಚ್ಚಿ ಸೀಲೋ ಎಂಬ ಕೊಳದಲ್ಲಿ ಹೋಗಿ ತೊಳಕೋ ಅಂತ ಹೇಳಿದರು. ಆವಾಗ ಒಂದು ಕಡೆ ಕುರುಡನಿಗೆ ಯೇಸು ಮುಟ್ಟಿ ಸ್ವಸ್ಥ ಮಾಡಿದ್ದಾರೆ. 2 ಥರ ಇದೆ. ಒಂದು ಕುರುಡನಿಗೆ ಕಣ್ಣಲ್ಲಿ ಮುಟ್ಟಿದೆ, ಕಣ್ಣು ಬಂದಿತ್ತು. ಇನ್ನೊಂದು ಕಡೆ ಕುರುಡನಿಗೆ ಕಣ್ಣಿನಲ್ಲಿ ಕೆಸರು ಮಾಡಿ ಹಚ್ಚಿಬಿಟ್ಟು ಶೀಲೋಭ ಕೊಳದಲ್ಲಿ ತೊಳ್ಕೊಳ್ಳಿ ಅಂತ ಹೇಳಿದೆ. ಅವನು ಶೀಲೋಭ ಕೊಳಕ್ಕೆ ಹೋಗಿ ಅವನು ತೊಳ್ಕೊಂಡು ಬಂದರು, ಸೌಖ್ಯ ಬಂದು. ಆದರೆ ಸೌಖ್ಯ ಬಂದಿದ ಮೇಲೆ ಎಷ್ಟೋ ಜನ ಆಶ್ಚರ್ಯ ಪಡಬೇಕಾಯಿತು. ಪರವಾಗಿಲ್ಲಪ್ಪ ನೋಡಿ, ಒಂದು ಕುರುಡನು ನಮ್ಮ ಬೀದಿಯಲ್ಲಿ ಭಿಕ್ಷೆ ಬೇಡಿಕೊಂಡಿದ್ದವನು ಈಗ ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇದೆ ಎಂದ ಅವರು ಆಶ್ಚರ್ಯ ಪಡಬೇಕಾಯಿತು. ಅನೇಕರು ಆಶ್ಚರ್ಯಪಟ್ಟರು. ಅನೇಕರು ಹೇಳಿದರು, ನಮ್ಮ ಬೀದಿಯಲ್ಲಿ ಕುತ್ಕೊಂಡು ಆ ಕುರುಡನ್ ತಾನೇ ಇವನು ಅಂತ ಹೇಳುವಾಗ ಕೆಲವರು, ಅವನೇ ಅಲ್ಲ, ಅವನ ಕಣ್ಣು ಸ್ವಲ್ಪ ಕೂಡ ಕಾಣಿಸ್ತಾ ಇರಲಿಲ್ಲ, ಇವನ ಹಂಗೆ ಅಲ್ಲ, ಇವನು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕೆಲವರು ಹೇಳಿದರು. ಕೆಲವರು ಇದ್ಕೊಂಡು, ಅವನೇನಪ್ಪ ನೋಡಿ, ಅವನ ಮೊಗ ಎಲ್ಲ ನೋಡಿ, ಫೇಸ್ ಕಟ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರು. ಹೀಗೆ ಮಾತಾಡ್ತಾ ಇರುವಾಗ ಇವು ಕುರುಡನ್ ಹೇಳ್ತಾನೆ, ನೀವು ಹೇಳಿದ್ದು ಕರೆಕ್ಟು. ನೋಡಿ ಆ ವಾಕ್ಯ ಎಲ್ಲಿದೆ ಅಂದರೆ 9ನೇ ಅಧ್ಯಾಯ 8-9 ವಾಕ್ಯ. ಆಗ ನೆರೆಹೊರೆಯವರು, ಅವನು ಭಿಕ್ಷುಗಾರನಾಗಿದ್ದನು ಮೊದಲು ನೋಡಿದವರು, ಇವನು ಕೂತಿದ್ದ ಆ ಭಿಕ್ಷುಕನಲ್ಲವೇ ಅಂದರು. ಕೆಲವರು, ಹೌದು ಅವನೇ ಅಂದರು. ಇನ್ನು ಕೆಲವರು, ಅವನಲ್ಲ, ಅವನ ಹಾಗಿದ್ದಾನೆ ಅಂದರು. ಅವನಾದರೆ ನಾನೇ ಅವನು ಅಂದನು. ಆಗ ಅವರು, ನಿನಗೆ ಕಣ್ಣು ಹೇಗೆ ಬಂದವು ಎಂದು ಅವನನ್ನು ಕೇಳಿದಕ್ಕೆ, ಇವನು ಯೇಸು ಎಂಬವನಿದ್ದಾನಲ್ಲ, ಅವನು ಕೆಸರು ಮಾಡಿ ನನ್ನ ಕಣ್ಣಿಗೆ ಹಚ್ಚಿ ಸಿಲೋವ ಕೊಳಕ್ಕೆ ಹೋಗಿ ತೊಳಕೋ ಎಂದು ಹೇಳಿದನು. ನಾನು ಹೋಗಿ ತೊಳಕೊಂಡೆನು, ಕಣ್ಣು ಬಂದವು ಅಂದನು. ಪ್ರೈಸ್ ಗಾಡ್. ಇಷ್ಟೇ ಕ್ರಿಸ್ತನು ಶ್ರಮಪಟ್ಟು ಸತ್ತು ಹೂಣಲ್ಪಟ್ಟು 3ನೇ ದಿವಸ ಜೀವಂತವಾಗಿ ಎದ್ದು ಬರಬೇಕೆಂದು ಬರೆಯಲ್ಪಟ್ಟಿದೆ. ಅದೇ ತರ ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಬೇಕೆಂದ ಮಾತು ಯೆರೂಸಲೇಮು ಮೊದಲುಗೊಂಡು ಸಮಸ್ತ ಜನರಿಗೂ ಸಾರಲ್ಪಡಬೇಕೆಂದಲೂ ಬರೆಯಲ್ಪಟ್ಟಿದೆ. ಇದಕ್ಕೆ ನೀವೇ ಸಾಕ್ಷಿಗಳು. ಅದಕ್ಕೆ ಸಾಕ್ಷಿ ಹಂಗೆ ಹೇಳಬೇಕೆಂಬುದು ಕುರುಡನ ಹೇಳಿಕೊಡ್ತಾ ಇದ್ದಾನೆ. ಒಬ್ಬ ಕುರುಡನಿಗೆ ಬಂದು ಹೇಳ್ತಾನೆ, ನೀನೇನೇ ಅವನೆಂದು ಹೇಳುವಾಗ ಅವನು ಹೇಳ್ತಾರೆ, ನಾನೇ ಅವನು. ನೋಡಿ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ನನಗೂ ಮತ್ತು ನಿಮಗೂ ಈ ಕ್ರಿಸ್ತ ಯೇಸುವಿಗೆ ಸಾಕ್ಷಿಯಾಗಲಿಕ್ಕಾಗಿ
ನಮ್ಮ ಜೀವನದಲ್ಲಿ ಏನಾಗಿದೆಯೋ ಅದು ಹೇಳಿದರೆ ಸಾಕು. ದೊಡ್ಡ ಕಷ್ಟ ಇಲ್ಲ, ದೊಡ್ಡ ಕಷ್ಟ ಇಲ್ಲ. ಏನಾಗಿದೆಯೋ ಅದು ಹೇಳು. ಮಕ್ಕಳಿರ, ಏನಾಗಿದೆಯೋ ಸಾಕ್ಷಿ ಹೇಳು. ಕುರುಡನ ಹೇಳ್ತಾನೆ, ನಾನು ಕುರುಡನಾಗಿದ್ದೆ, ಯೇಸು ಎಂಬವನು ನನಗೆ ಕಣ್ಣು ಕೊಟ್ಟನು. ನಮ್ಮ ಸಾಕ್ಷಿ, ಒಂದು ಕಾಲದಲ್ಲಿ ನಾನು ಕುರುಡನಾಗಿದೆ, ಯೇಸು ಎಂಬವನು ನನಗೆ ಕಣ್ಣು ಕೊಟ್ಟರು. ಇದು ಸಾಕ್ಷಿ ಹೇಳಬೇಕು. ನಮಗೆ ಪೂರ್ತಿ ಬಿಟ್ಟು ಕೊಟ್ಟರೆ ಹೋಗ್ಬಿಡ್ತಲ್ಲ ಅಂದ್ಕೊಂಡು ಆ ನಂದೇ ಎಂಬುದು ಬಿಟ್ಟುಕೊಳ್ಳಿಕ್ಕೆ ನಮಗಿಲ್ಲದಾರೆ. ನಾನು ಕಷ್ಟಪಟ್ಟು ನಂದು ಅಂತ ಹೇಳ್ಬಿಡು. ಆದರೆ ನಾನೆಂಬುದನ್ನು ಬಿಟ್ಟು ಕೊಟ್ಟು ಪೂರ್ತಿ ಅವರು ಅಂತ ಹೇಳಿದ್ರೆ ನಮ್ಗೆ ಅಷ್ಟು ನಮಗೆ ಲಾಭನೇ. ಯೇಸು ಎಂಬವನು ನನಗೆ ಕಣ್ಣು ಕೊಟ್ಟರು. ಒಂದು ಕಾಲದಲ್ಲಿ ನಾನು ಕುರುಡನಾಗಿದೆ, ಯೇಸು ನನಗೆ ಕಣ್ಣು ಕೊಟ್ಟರು. ಹಾಲೆಲೂಯ. ಅವನ ಸಾಕ್ಷ್ಯ ಹೆಂಗೆ ಸಾಕ್ಷಿ ಹೇಳಬೇಕು ಅಂತ ಹೇಳ್ತಾರೆ. ಅವರು ಅವನನ್ನು, ನಿನಗೆ ಏನು ಮಾಡಿದನು, ನಿನಗೆ ಹೇಗೆ ಕಣ್ಣು ಕೊಟ್ಟೇನೆ ಎಂಬುದಕ್ಕೆ ಅವನು, ನಿಮಗೆ ಆಗಲೇ ಹೇಳಿದೆಯಲ್ಲ, ನೀವು ಕೇಳಲಿಲ್ಲ, ಯಾಕೆ ತಿರುಗಿ ಕೇಳಬೇಕಂದಿದ್ದೀರಿ? ಆತನ ಶಿಷ್ಯನಾಗುವುದಕ್ಕೆ ನಿಮಗೂ ಮನಸ್ಸುಂಟೋ? ನೋಡಿ, ಸಾಕ್ಷಿ ಹೇಳಲಿಕ್ಕೆ ಫಸ್ಟು ನಾನು ಕುರುಡನಾಗಿದ್ದೆ, 2 ಯೇಸು ಎಂಬವನು ನನಗೆ ಕಣ್ಣು ಕೊಟ್ಟಿದೆ, ಸ್ವಾರ್ಥ ಹೇಳ್ದಂಗೆ ಇದೆ. 3ನೇದು, ನಿಮಗೂ ಅವರ ಶಿಷ್ಯರಾಗಲಿಕ್ಕೆ ಮನಸ್ಸಿದೆಯೋ? ಫಲ ಕೊಡಬೇಕು ಅಂತ ಹೇಳಿದೆ. ಆವಾಗ 3 ವರ್ಷದ ಫಲ ಕೊಡಬೇಕು ಅಂತ ಹೇಳಿದೆ. ಫಲ ಕೊಡೋದು ಕಷ್ಟ ಅಲ್ಲ. ನಿಮ್ಮ ಸ್ಟೋರಿ ಹೇಳಿದರೆ ಸಾಕು. ಒಂದು ಕಾಲದಲ್ಲಿ ನಾನು ರೋಗಿಯಾಗಿದ್ದರೆ ನೀವು ರೋಗಿಯಾಗಿದ್ದೆ ಅಂತ ಹೇಳು. ಇಲ್ಲ, ನೀವು ಈ ಯೇಸು ಸ್ವಾಮಿ ಕಡೆಗೆ ಬರಲಿಕ್ಕೆ ಏನು ಕಾರಣ ಅದು ಹೇಳಿದರೆ ಸಾಕು. ಅದರಲ್ಲಿ ನೀವು ಸಂಕೋಚ ಪಡಬಾರ್ದು. ನಾನು ಒಂದು ಕಾಲದಲ್ಲಿ ಬಹಳ ಕುಡಿಕತನದಲ್ಲಿದೆ, ಅಯ್ಯೋ ನಾಚಿಕೆ ಅಂತ ಹೇಳಬೇಡ, ಏನು ಪರವಾಗಿಲ್ಲ. ಹಾಲೆಲೂಯ. ನಾವು ಒಂದು ಕಾಲದಲ್ಲಿ ನಮ್ಮಲ್ಲಿ ಯಾವುದೋ ಒಂದು ದುರಭ್ಯಾಸಗಳಲ್ಲಿ ನಡೆದಿದ್ದರೆ ನಾವು ಮತ್ತೊಬ್ಬರಿಗೆ ಸಾಕ್ಷಿ ಹೇಳುವಾಗ ಹೇಳಿ, ನೋಡಿ, ನಾನು ಒಂದು ಕಾಲದಲ್ಲಿ ಪಾಪ ಸ್ವಭಾವದಲ್ಲಿ ಇದ್ದೆ, ನಾನು ಪಾಪದಲ್ಲಿ ಬಿದ್ದಿದೆ, ಯೇಸು ಬಂದು ನನ್ನನ್ನು ಬಿಡಿಸಿದೆ, ನಿಮಗೂ ಅವರ ಶಿಷ್ಯನಾಗಲಿಕ್ಕೆ ಮನಸ್ಸಿದೆ. ಇದು ಯೆರೂಸಲೇಮು ಮೊದಲುಗೊಂಡು ದೇಶದ ಎಲ್ಲ ಕಡೆಯೂ ಸಾರಲ್ಪಡಬೇಕೆಂದು ಬರೆದಿದೆ. ಈ ಬರೆಯಲ್ಪಟ್ಟಿದ್ದಕ್ಕೆ ಯಾರು ಸಾಕ್ಷಿಯಾಗಬೇಕು? ನಾನು ಸಾಕ್ಷಿಯಾಗಬೇಕು. ನಮ್ಮ ವಟ್ಟಾರಗಳಲ್ಲಿ, ನೀವಿರುವಂಥ ಜಾಗೆಯ ಸಮೀಪಗಳಲ್ಲಿ ನೀವು ಸಾಕ್ಷಿಯಾಗಬೇಕು. ಹಾಲೆಲೂಯ. ನೋಡಿ, ನಿಮ್ಮ ಮನೆ ಪಕ್ಕದಲ್ಲಿರುವುದವರಿಗೆ ನೀವು ಸಾಕ್ಷಿಯಾಗಬೇಕು. ಏನಂತ ಸಾಕ್ಷಿ? ಭಾನುವಾರ ದಿವಸ ಬೆಳಗ್ಗೆ ಎದ್ದು ನೀವು ರೆಡಿಯಾಗಿ ಬರುವಾಗ 1 ದಿವಸ 2 ದಿವಸ 3 ದಿವಸ ನೀವು ಹಲವಾರು ದಿವಸ ಬರುವಾಗ ಅವ್ರು ಕೇಳ್ತಾರೆ, ಯಾಕೆ ಭಾನುವಾರ ಬೆಳಗ್ಗೆ ಹೋಗ್ತೀರಲ್ಲ, ಎಲ್ಲಿ ಹೋಗ್ತೀರಾ ಅಂದ. ಅಯ್ಯೋ, ಅವ್ರು ಬೈತಾರೆ ಅಂತ ಹೇಳ್ಕೊಂಡು ಎಲ್ಲೋ ಒಂದು ಕಡೆ ಹೋಗ್ತೀನಿ ಅಂತ ಹೇಳಬಾರ್ದು. ನಾನು ಚರ್ಚಕ್ಕೆ ಹೋಗ್ತಾ ಇದ್ದೀನಿ. ನೀವು ಹೇಳಬೇಕು, ಒಂದು ಕಾಲದಲ್ಲಿ ನಾನು ಈ ಸ್ಥಿತಿಯಲ್ಲಿದೆ, ಅವರವ್ರ ಸ್ಥಿತಿ ಹೇಳಬೇಕು. ನೋಡಿ, ನಿಮ್ಮ ಸಾಕ್ಷಿ ಹೇಳಿದ್ರೆ ಸಾಕು, ಇನ್ನು ಯಾವುದು ಬೇರೆ ಏನು ಹೇಳಲಿಕ್ಕಿಲ್ಲ. ನೀವೆಲ್ಲರಿಗೂ ಸಾಕ್ಷಿಗಳಿದೆ ಇಲ್ವಾ? ಇಲ್ಲ, ನಿಮ್ಮದು ಸಾಕ್ಷಿ. ನಾನೊಂದು ಕಾಲದಲ್ಲಿ ಈ ಸ್ಥಿತಿಯಲ್ಲಿದ್ದೆ, ಯೇಸು ಕ್ರಿಸ್ತನ ಬಳಿಗೆ ಹೋಗಿದೆ, ಆ ಆಲಯಕ್ಕೆ ಹೋಗಿದೆ, ನಾನು ಚರ್ಚಕ್ಕೆ ಹೋಗಿದೆ, ಯೇಸು ನನಗೆ ಬಿಡುಗಡೆ ಕೊಟ್ಟಿದ್ದಾರೆ. ಆಮೇಲೆ ಕೇಳಬೇಕು, ನಿಮಗೂ ಅವರ ಶಿಷ್ಯನಾಗಲಿಕ್ಕೆ ಮನಸ್ಸಿದೆಯೋ? ಇದೇ ಸಾಕ್ಷಿ, ಇದೇ ಸೇವೆ. ಇಷ್ಟು ಹೇಳಿದ್ರೆ ಸಾಕು. ಆಗಲ್ವಾ? ಹಾಲೆಲೂಯ. ಇದಕ್ಕೆ ನೀವು ಸಾಕ್ಷಿ ಆಗು. ಆದರೆ ಒಂದು ವೇಳೆ ನೀವು ಆಗುತ್ತೆ ಅಂತ ನಾನು ಹೇಳಿದೆ, ಆದರೆ ಸ್ವಲ್ಪ ಕಷ್ಟ ಇರುತ್ತದೆ. ಆವಾಗ ಇವರೇನು ಹೇಳಿದ್ರು ಗೊತ್ತಾ, ಈ ಮನುಷ್ಯರು? ಅದಕ್ಕೆ ಅವರು ಅವನನ್ನು ಬೈದು, ನೀನು ಆ ಮನುಷ್ಯನ ಶಿಷ್ಯ, ನಾವು ಮೋಶೆಯ ಶಿಷ್ಯರು, ಮೋಶೆಯ ಸಂಗಡ ದೇವರು ಮಾತಾಡಿದೇನೆಂದು ನಾವು ಬಲ್ಲೆವು, ಆದರೆ
ಇವನು ಎಲ್ಲಿಯವನು ಅರಿಯೇವು ಅಂದರು. ಹಾಲೆಲೂಯಾ. ನಾವು ಒಳ್ಳೆ ಪಾಸ್ಟರ್ ಹೇಳಿ ಕೊಟ್ಟಿದ್ದಾರೆ, ಸಾಕ್ಷಿ ಆಗಬೇಕು ಅಂದ. ನಾವು ಹೋಗಿ ಸಾಕ್ಷಿ ಆಗಲೇಬೇಕು. ಏನಾಗಿದೆ ಹೇಳಬೇಕು ಅಂದಲ್ವಾಗ ನಾವು ಹೇಳುವಷ್ಟು ಸುಲಭ ಅಲ್ಲ. ನಿನ್ನ ತಲೆ ಕೆಟ್ಟೋಯ್ತು ಅಂದ್ಕೊಂಡು ನನ್ನ ತಲೆ ಕೆಡಿಸ್ಲಿಕ್ಕೆ ಬರ್ತಿರೋದಲ್ಲ ಜನ ಹೇಳ್ತಾರೆ. ಈಗ ಕುರುಡನಿಗೆ ಹೇಳ್ತಾರೆ, ನಾವು ಮೋಸೆಯ ಶಿಷ್ಯನು. ನೋಡಿ ಆ ಮಾತನ್ನು ಗಮನಿಸಿ, ಎಲ್ಲರೂ ಗಮನಿಸು. ನಾವೆಲ್ಲಿದ್ದೀರಂತ ನೋಡಿ. ಮೋಸೆಯ ಶಿಷ್ಯರು. ಆಮೇಲೆ ಏನು ಹೇಳಿದರೆ, ನಾವು ಮೋಶೆಯ ಶಿಷ್ಯರು, ಮೋಶೆಯ ಸಂಗಡ ದೇವರು ಮಾತಾಡಿದನೆಂದು ನಾವು ಬಲ್ಲೆವು. ಮೋಸೆಯ ಶಿಷ್ಯರು, ಮೋಸೆಯ ಜೊತೆಯಲ್ಲಿ ದೇವರು ಮಾತಾಡಿದ್ದಾರೆ. ಇಲ್ಲಿದ್ದೀರಾ? ಗಮನಿಸಿ ನೀವು. ಮೋಸೆಯ ಶಿಷ್ಯರು, ಮೋಸೆಯೊಂದಿಗೆ ದೇವರು ಮಾತಾಡಿದ. ನಮಗೂ ದೇವ್ರಿಗೂ ಸಂಬಂಧ ಇಲ್ಲ. ಮೋಸೆ ಮಾತಾಡ್ತಾರೆ, ಮೋಸ ಕೊಡ್ತಾರೆ. ಇನ್ನೂ ಆ ರೇಂಜಲ್ಲೇ ಇದ್ದಾರೆ. ಆದರೆ ಕುರುಡನೊಂದು ಮಾತಾಡ್ತಾರೆ. ನಾವು ಆ ರೇಂಜಿಗೆ ಬರಬೇಕು. ನೋಡಿ ಕುರುಡನ್ ಹೇಳ್ತಾರೆ. ನೋಡಿ ಏನು ಹೇಳ್ತಾರೆ ನೋಡಿ. ಅದಕ್ಕೆ ಆ ಮನುಷ್ಯನು, ಆತನು ನನಗೆ ಕಣ್ಣು ಕೊಟ್ಟರು, ಆತನು ಎಲ್ಲಿಯವನೋ ನಿಮಗೆ ಗೊತ್ತಿಲ್ಲದೆ ಇರುವುದು ಆಶ್ಚರ್ಯವಲ್ಲವೇ? ಹಲ್ಲೆಲೂಯಾ. ನಾವು ಮೋಸೆಯ ಶಿಷ್ಯರು, ಮೋಸೆಯೊಂದಿಗೆ ದೇವರು ಮಾತಾಡ್ತಾರೆ. ಇವರು ಶಾಸ್ತ್ರಿಗಳು, ಅರಿವಿರುವವರು. ಆದರೆ ಕುರುಡನ್ ಹೇಳ್ತಾ ಇದ್ದಾರೆ, ಅಲ್ಲ ನೀವು ಮೋಸೆಯ ಶಿಷ್ಯರು, ಮೋಸೆಯೊಂದಿಗೆ ದೇವರು ಮಾತಾಡ್ತಾರೆ. ನಿಮ್ಮ ಹತ್ರ ಮಾತಾಡ್ತಾ ಇದೆಯಾ? ಮೋಸೆ ಹತ್ರ ಮಾತಾಡಿದ್ರು, ಮೋಸೆ ಮಾತಾಡಿ ಆಯ್ತು, ಅವರವರು ಸರಿಯಾಗೋಯ್ತು. ನಿನ್ನ ಹತ್ರ ಮಾತಾಡ್ತಾ ಇದೆಯಾ? ಕುರುಡನ್ ಹೇಳ್ತಾ ಇದ್ದಾನೆ, ನೋಡಿ ನನಗೆ ಯೇಸು ಕಣ್ಣೇ ಕೊಟ್ಟಿದ್ದಾರೆ. ಇವರು ನಾವೆಲ್ಲ ತಿಳಿದವರೇ ಅಂತ ಹೇಳುವಾಗಲೂ ಡೈರೆಕ್ಟು ಅವ್ರಿಗೂ ದೇವರಿಗೂ ಕನೆಕ್ಷನ್ ಇಲ್ಲ. ಆದರೆ ದೇವರಿಗೂ ಅವ್ರಿಗೂ ಡೈರೆಕ್ಟ್ ಕನೆಕ್ಷನ್ ಇಲ್ಲದಿರುವಾಗಲೂ ಮಾತಲ್ಲಿ ಮಾತ್ರ ಕಡಿಮೆ ಇಲ್ಲ. ಆದರೆ ಕುರುಡನ್ ಹೇಳ್ತಾರೆ, ಅಲ್ಲಪ್ಪ ಸ್ವಾಮಿ, ನೀ ಮೋಸೆಯೊಂದಿಗೆ ದೇವರು ಮಾತಾಡ್ತಾರೆ, ಮೋಸೆಗೂ ದೇವ್ರಿಗೂ ಚೆನ್ನಾಗಿದೆ. ಆದರೆ ನೀವು ಅವರ ಶಿಷ್ಯರು ಅಂತ ಹೇಳ್ತೀರಾ. ಆದರೆ ಹಂಗೆಲ್ಲ, ಯೇಸು ನನಗೆ ನೋಡಿ, ನನಗೆ ನಾನು ಅನುಭವಿಸಿದೆ. ಆ ಕರ್ತನು ನನಗೆ ಕಣ್ಣು ಕೊಟ್ಟಿದೆ, ನಾನದನ್ನು ನಂಬುತ್ತೇನೆ. ಮಕ್ಕಳೇ, ಧೈರ್ಯವಾಗಿರು. ನೀವು ಮಂಜನಹಳ್ಳಿ ಚರ್ಚಕ್ಕೆ ಬಂದಿದ್ದು ಯಾವುದೋ ನೆಪದ ಮೇಲಲ್ಲ, ಯಾವುದೋ ಒಂದು ಗುರುತು ಮೇಲಲ್ಲ, ನನಗೆ ಅನುಭವ ಆಗಿದ್ದಕ್ಕೆ. ಇದು ನಿಮ್ಮ ಒಳಗಡೆ ಬಂದ್ರೆ ಎಲ್ಲೂ ಸೋತೋಗಲ್ಲ. ನಾನೀ ಸೇವೆ ಮಾಡ್ಲಿಕ್ಕೆ ಇದೇ ನನಗೆ ಬಲ. ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಅಂತ ಹೇಳಿಕೊಂಡು ನಾವಿರೋದಲ್ಲ. ಅವ್ರ ದೇವರೇನೆ. ಆದರೆ ನನಗೆ ಅವ್ರ ಕಣ್ಣು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವರ ಶಿಷ್ಯನಾಗಿರ್ತೇನೆ, ನಾನು ಅವರನ್ನು ನಂಬುತ್ತೇನೆ. ಇವರು ಮೋಸೆ ಶಿಷ್ಯ ಅಂತ ಹೇಳ್ಕೊಂಡು ನೀನು ಹೋಗ್ತಾ ಇದ್ದೆ. ಆ ಶಿಷ್ಯರು ನಡೆದ ಕಥೆ ನಮಗೂ ಗೊತ್ತು ಅಲ್ವಾ? ನೀರು ಬೇಕಾದರೂ ಮೋಸಕ್ಕೆ ಕೇಳಬೇಕು, ತಿಂಡಿ ತಿನ್ನಬೇಕಾದ್ರೂ ಮೋಸಕ್ಕೆ ಕೇಳಬೇಕು, ಮಾಂಸ ಬೇಕಾದ್ರೂ ಕೇಳು, ಸಿಕ್ಕಿಲ್ಲದ್ರೆ ಗುಣಗುಟ್ಟಲಿಕ್ಕೆ ಮಾತ್ರ ಗೊತ್ತು. ನಾವು ಅಂದವರಾಗಿರಬಾರದು. ನಾವೇನು ಮಾಡಬೇಕು? ನಾವು ಈ ಕರ್ತನು ನೋಡಿ, ಈ ಕರ್ತನು ನನಗೆ ಕಣ್ಣು ಕೊಟ್ಟಿದ್ದಾರೆ. ನಾನು ಇವತ್ತು ಹೇಳಿದೆಯಲ್ಲ ನೋಡಿ, ಕರ್ತನ ಸೇವೆಗೆ ಬಂದು ನನಗೆ ದೇವರು ಕರ್ತನು ನನಗೆ ಮನೆ ಕೊಟ್ಟಿದ್ದಾರೆ. ನಾನು ಹೋಗಲಿಲ್ಲ. ನಾನು ಇಲ್ಲಿ ಇರುವಾಗ 4 ಸಾರಿ ಮನೆ ಕೆಲಸಕ್ಕೆ ಹೋಗಿರೋದು ದೇವರು ಮಾಡಿದ್ದಾರೆ. ಮಕ್ಕಳೇ, ನಾವು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವರು. ಯಾರಾದರೂ ಈ ರೇಂಜಕ್ಕೆ ಇವತ್ತು ಬಂದಿಲ್ಲದ್ರೆ ಈ ಭಾನುವಾರದ ಸಂದೇಶ ಅದಕ್ಕೇನೆ. ಇದು ನಿಮ್ಮ ಹೃದಯದಲ್ಲಿ ಇರಲಿ. ಜನ ನಮ್ಮನ್ನು ಹೇಳ್ತಾರೆ, ಇವನು ಅಹಂಕಾರ ಜಾಸ್ತಿ, ಇವಳಿಗೆ ಅಹಂಕಾರ ಜಾಸ್ತಿ ಅಂತ ಹೇಳ್ಬೋದು. ದೇವರ ವಿಷಯದಲ್ಲಿ ನನಗೆ ಸ್ವಲ್ಪ ಅಹಂಕಾರ ಇದೆ ಅಂತ ಹೇಳ್ಕೊಳ್ಳಿ. ಯಾಕಂದರೆ ನನ್ನ ಕರ್ತನು ನನಗಿದ್ದಾರೆ. ಪ್ರಿಯ ದೇವರ ಮಕ್ಕಳಿರಾ, ನೋಡಿ, ನೀವು ಯಾವುದೋ ಲೋಕಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ, ಚಿಂತೆಯಲ್ಲಿಯೂ ವಿಚಾರದಲ್ಲಿಯೂ ದುಃಖದಲ್ಲಿಯೂ ಇರಬೇಕಾದವರಲ್ಲ. ನಜರೇತಿನ ಯೇಸು ಎಂಬವನು ಇದ್ದಾನಲ್ಲ. ನೋಡು, ಆ ಕುರುಡನ ಮಾತುಗಳೆಲ್ಲ ಒಂದು ಪವರ್ ಇದೆ.
ಅವನು ಹೇಳ್ತಾನೆ, ಆ ನಜರೇತಿನ ಯೇಸು ಎಂಬವನು ಇದ್ದಾನಲ್ಲ, ಅವನೇ ನನಗೆ ಕಣ್ಣು ಕೊಟ್ಟವನು. ಹಲ್ಲೆಲೂಯಾ! ಆ ಕರ್ತನನ್ನು ನಾನು ನಂಬುತ್ತೇನೆ. ನೀವು ಕಣ್ಣಾರೆ ನೋಡಿದರೂ ಇನ್ನೂ ನೀವು ನಂಬದೇ ಇರುವುದು ಆಶ್ಚರ್ಯವಲ್ಲವೇ? ಹಲ್ಲೆಲೂಯಾ! ನೋಡಿ ಪ್ರಿಯ ದೇವರ ಮಕ್ಕಳಿರ, ನಿಮ್ಮ ನಂಬಿಕೆ ಬಗ್ಗೆ ನಿಮಗೆ ಒಂದು ಧೈರ್ಯ ಇರಬೇಕು. ನಾವು ಕಣ್ಣಾರೆ ಕಂಡು ಜೀವನದಲ್ಲಿ ಅನುಭವಿಸಿ ಕ್ರಿಸ್ತನನ್ನು ಹಿಂಬಾಲಿಸುವರು ಎಂಬ ಆ ಹೆಮ್ಮೆ ನಿಮಗಿರಲಿ. ಎಷ್ಟೋ ಜನ ಹಣೆ ಬರ, ನನ್ನ ಟೈಮು ಅವಾಗಿಲ್ಲ, ಇನ್ನು ಯಾವ ಯಾವ ವಿಷಯಗಳಲ್ಲೆಲ್ಲ ನಾವಿನ್ನೂ ಶನಿ ದಶೆಯಲ್ಲಿದ್ದೀ, ಈಗ ಶನಿ ಮುಗುದಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಕರ್ತನ ಆವತ್ತೇ ಶನಿಯೆಲ್ಲ ನಿಗಿಸಿಕೊಟ್ಟಾಯಿತು. ಕರ್ತನ ಹೇಳಿದೆಯಲ್ಲ, ನನ್ನ ಬಗ್ಗೆ ಬರೆದಿರುವುದೆಲ್ಲ ನೀಗಿಸಿ ಆಯಿತು. ಶಿಲುಬೆಯಲ್ಲಿ ಜಜ್ಜಲ್ಪಟ್ಟು ಜಡಿಯಲ್ಪಟ್ಟು ನಮ್ಮ ಪಾಪಗಳು ಶಾಪಗಳು ನಮ್ಮ ಭಾರಗಳೆಲ್ಲ ಹೊತ್ತು ಮುಗಿಸಿ ಆಯಿತು. ಆತನ ಬಾಸುಂಡಗಳಿಂದ ಸುಖ ಕೊಟ್ಟಿದೆ. ಯೇಸು ಎಂಬವನಿದ್ದಾರೆ, ಅವರು ಬಿಡುಗಡೆ ಕೊಟ್ಟಿದ್ದಾರೆ, ಅವರು ಕಣ್ಣು ಕೊಟ್ಟಿದ್ದಾರೆ, ಅವರು ಸ್ವಸ್ಥತೆ ಕೊಟ್ಟಿದ್ದಾರೆ. ಅವರು ಹೇಳ್ತಾರೆ ನೋಡಿ, ಆ ಕುರುಡನ ಹೇಳಿದ ಮಾತುಗಳಲ್ಲಿ ನನಗೆ ಕಣ್ಣು ಬಂದಿದೆ. ಹಲ್ಲೆಲೂಯಾ! ಅವನು ಹೇಳ್ತಾನೆ, ಯೇಸು ನನಗೆ ಕಣ್ಣು ಕೊಟ್ಟಿದೆ. ಹಲ್ಲೆಲೂಯಾ! ನಾನು ಅವನ ಶಿಷ್ಯನಾಗಿರುತ್ತೇನೆ. ನಿಮಗೂ ಅವರ ಶಿಷ್ಯನಾಗಲಿಕ್ಕೆ ಮನಸ್ಸಿದೆಯೋ? ಶಾಸ್ತ್ರಿಗಳ ಹತ್ರ ಪರಿಸರ ಹತ್ರ ಧೈರ್ಯವಾಗಿ ಕೇಳ್ತಾರೆ. ಆದರೆ ಅಷ್ಟಕ್ಕೂ ಮುಗುದಿಲ್ಲ, ಅವರು ಸುಮ್ಮನೆ ಬಿಡ್ತಾ ಇಲ್ಲ. ನೋಡಿ, ಆವಾಗ ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳುತ್ತಾನೆಂದು ಬಲ್ಲೆವು. ನೋಡಿ, ಕುರುಡನು ಅವರಿಗೆ ಬುದ್ಧಿ ಹೇಳಿಕೊಡ್ತಾ ಇದ್ದಾರೆ. ನಮಗೂ ಅದೇ ಥರ ಮತ್ತು ಬುದ್ಧಿವಂತನರು ಎಂದು ಹೇಳುವವರಿಗೆ ಬುದ್ಧಿ ಹೇಳಿಕೊಳ್ಳಿಕ್ಕೆ ದೇವರು ನಮಗೆ ಜ್ಞಾನ ಕೊಡ್ತಾನೆ. ಅವರು ಹೇಳ್ತಾರೆ, ನಾವು ಮೋಶೆಯ ಶಿಷ್ಯನು, ಇವನು ಎಲ್ಲಿಯವನೋ ನಮಗೆ ಗೊತ್ತಿಲ್ಲ ಅಂತ ಹೇಳಿದೆಯಲ್ಲ, ಎಲ್ಲಿಯವನೋ ನಮ್ಗೆ ಗೊತ್ತಿಲ್ಲ ಅಂತ ಹೇಳುವಾಗ ಇವರು ಕುರುಡನು ಹೇಳ್ತಾ ಇದ್ದಾರೆ, ಇವನು ಎಲ್ಲಿಯವನೋ ಎಂದು ನಿಮಗೆ ಗೊತ್ತಿಲ್ಲ, ಆದರೆ ನನಗೆ ಕಣ್ಣು ಬಂದಿದ್ರು ನೀನು ಗೊತ್ತಾಗ್ತಾ ಇಲ್ಲ. ಆದರೆ ನನಗೆ ಗೊತ್ತಾಯಿತು. ನನಗೆ ಕಣ್ಣು ಬಂದಿದ್ದು ಮಾತ್ರವಲ್ಲ, ನನಗೊಂದು ವಿಷಯ ಗೊತ್ತಾಯಿತು. ಇವನೊಬ್ಬ ಭಕ್ತಿಹೀನನಾಗಿದ್ದರೆ ಈ ಪ್ರಾರ್ಥನೆಯಲ್ಲಿ ನನಗೆ ಕಣ್ಣು ಬರ್ತಾ ಇರಲಿಲ್ಲ. ಇವನು ಭಕ್ತಿಹೀನನ ಪ್ರಾರ್ಥನೆ ದೇವರು ಕೇಳುವುದಿಲ್ಲ, ಆದರೆ ದೇವರ ಭಕ್ತನಾಗಿ ನಡೆಯುವವರ ಪ್ರಾರ್ಥನೆ ಕೇಳುತ್ತಾರೆ. ಅವನು ತಿಳ್ಕೊಂಡ್ಬಿಟ್ಟಿದ್ದಾನೆ ಯೇಸು ದೇವರೆಂಬುದನ್ನು. ಅರ್ಥ ಆಗ್ತಾ ಇದೆಯಾ? ನಮಗೆ ನಾವು ಬೇರೆಯವರು ಹೇಳ್ಬೋದು ಹಂಗೆ ಹಿಂಗೆ ಅಂತ ಹೇಳುವಾಗ, ನೀನು ಏನು ತಿಳ್ಕೊಂಡಿದೆಯೋ ನನಗೆ ಗೊತ್ತಿಲ್ಲ. ನಾನೊಂದು ಬಲ್ಲೆ, ನಾನು ಕುರುಡನಾಗಿದೆ, ನನ್ನ ಕಣ್ಣು ಬಂದೆ. ಅವನು ಭಕ್ತಿಹೀನನೋ ಏನೋ ನಾನು ಅರಿಯೆ, ಒಂದು ನಾನು ಬಲ್ಲೆ. ಭಕ್ತಿಹೀನರ ಪ್ರಾರ್ಥನೆ ದೇವರು ಕೇಳಲ್ಲ, ನೀತಿವಂತನ ಪ್ರಾರ್ಥನೆ ಕೇಳುವುದು. ಹುಟ್ಟು ಕುರುಡನಾದ ನನಗೆ ಕಣ್ಣು ಬರಬೇಕಂದರೆ ಅವರು ಭಕ್ತಿಹೀನನ ಎಂಬುದಕ್ಕಲ್ಲ, ಅವರು ಭಕ್ತನೇ ಎಂಬುದಕ್ಕೆ ಇನ್ನೊಂದು ಮಾತಿಲ್ಲ. 32ನೇ ವಾಕ್ಯ, ಹುಟ್ಟು ಕುರುಡನಿಗೆ ಯಾರಾದರೂ ಕಣ್ಣು ಕೊಟ್ಟ ಸಂಗತಿಯನ್ನು ಲೋಕಾದಿಯಿಂದ ಒಬ್ಬರೂ ಕೇಳದಿಲ್ಲ. ಈತನು ದೇವರಿಂದ ಬಂದವನಲ್ಲದಿದ್ದರೆ ಏನು ಮಾಡಲಾರದೆ ಇರ್ತಿತ್ತನು ಅಂದನು. ಕುರುಡನ ಸ್ವಾರ್ಥ ಹೆಂಗೆ ಸ್ವಾರ್ಥ ಹೇಳೋದು ನಿಮಗೆ ಹೇಳಿಕೊಡೋದು. ನಮ್ಮದು ಸಬ್ಜೆಕ್ಟ್ ಏನು? ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಳ್ಳಬೇಕಂದ ಮಾತು ಯೆರೂಸಲೇಮಿಗೆ ಮೊದಲುಗೊಂಡು ಲೋಕದ ಸಮಸ್ತ ಕಡೆಗೆ ಸಾಕ್ಷಿ ಹೇಳಬೇಕು. ಹೆಂಗೆ ಹೇಳಬೇಕು ಅಂತ ಹೇಳ್ತಾ ಇರೋದು ನೋಡಿ. ಕುರುಡನ ಸ್ಟೋರಿಯಲ್ಲಿ ಅವನು ವಾದ ಮಾಡ್ತಾ ಇದೆ, ಅವ್ರು ಬಿಟ್ಟು ಕೊಡ್ತಾ ಇಲ್ಲ. ಕುರುಡನಾದವನು ಸ್ಕೂಲಿಗೆ ಹೋಗಿ ಎಲ್ಲ ಓದಲಿಕ್ಕೆ ಅವನಿಗೆ ಅವಕಾಶ ಸಿಕ್ಕಿರ್ತದೆ ಮಕ್ಕಳೇ. ಅವನು ಕುರುಡನು. ಈಗಿನ ಕಾಲ ಥರ ಅಲ್ಲ, ಈಗೆಲ್ಲ ಕುರುಡರಿಗೆಲ್ಲ ಕೈಯಲ್ಲಿ ಅವ್ರದ್ದು ಬರೆಯಲಿಕ್ಕಿದೆ. ಆಗಿನ ಕಾಲ ಹಂಗೆ ಇಲ್ಲ. ಅವನು ಸ್ಕೂಲಿಗೆ ಹೋಗಿಲ್ಲ, ಅವನಿಗೆ ಯಾವುದೂ ಜನ ಸಂಪರ್ಕದಿಂದ ಯಾವುದೋ ಒಂದು ಕೇಳಿ ತಿಳ್ಕೊಂಡು ಮಾಡಲಿಕ್ಕೂ ಅವನಿಲ್ಲ. ಅವನು ಚಿಕ್ಕ ವಯಸ್ಸಿನಲ್ಲೇ ಭಿಕ್ಷಕನಾಗಿ ದಾರಿಯಲ್ಲಿ ಭಿಕ್ಷೆ ಬೇಡಲಿಕ್ಕೆ ಬಿಟ್ಟಿದ್ದಾನೆ. ಆದರೆ ಅವನು ಹೇಳೋ ಮಾತುಗಳು ನೋಡಿ, ಅವನೇನು ಹೇಳ್ತಾ ಇದ್ದಾರೆ ನೋಡಿ. ಹುಟ್ಟು ಕುರುಡನಾಗಿ ಯಾರಾದರೂ ಕಣ್ಣು ಕೊಟ್ಟ ಸಂಗತಿಯನ್ನು ಲೋಕಾದಿಯಿಂದ ಒಬ್ಬರು ಹೇಳಿದ್ದಿಲ್ಲ. ಶಾಸ್ತ್ರಿಗಳು ಪರಿಸೇಯರು ಎಂದು ಹೇಳುವ ದೇವರ ವಚನ ಗೊತ್ತಿರುವವರಿಗೆ ಗೊತ್ತಿಲ್ಲ. ಆದರೆ ಶಾಸ್ತ್ರಾಭ್ಯಾಸ ಇಲ್ಲದ ಕುರುಡನು ಹೇಳ್ತಾನೆ,
ದೇವರಿಂದ ಅಲ್ಲದೆ ಸಾಧ್ಯವಿಲ್ಲ. ಈತನು ದೇವರಿಂದ ಬಂದವನಲ್ಲದಿದ್ದರೆ ಏನು ಮಾಡಲಾರದೆ ಇರುತ್ತಿದ್ದನು ಅಂದನು. ನೀ ಸುವಾರ್ತೆ ಸಾರ್ಲಿಕ್ಕೆ ಹೋಗುವಾಗ ನಿನಗೆ ಬಾಯಲ್ಲಿ ದೇವರು ಬುದ್ಧಿ ಜ್ಞಾನ ಕೊಡ್ತಾರೆ. ಎಲ್ಲ ಸಿಕ್ಕಿದ ಮೇಲೆ ಹೋಗ್ತೀನಿ ಅಂತ ಹೇಳಿದರೆ ನೀವು ಹೋಗ್ತಾ ಇರು. ಏನಾಗಿದೆ ಅದು ಹೇಳು. ನಾವು ಮೋಸೆ ಶಿಷ್ಯರು ಅಂತ ಹೇಳುವಾಗ ನೀವು ಮೋಸೆ ಶಿಷ್ಯರಾದರೆ ನೋಡು, ನಿಮಗೆ ಏನು ಅರಿವಿದೆಯೋ ಗೊತ್ತಿಲ್ಲ. ಒಟ್ಟಕ್ಕೆ ನಾನು ನನಗೆ ಯೇಸು ಕಣ್ಣು ಕೊಟ್ಟಿದ್ದಾನೆ, ನಾನು ಅವನು ದೇವರಿಂದ ಬಲ್ಲೆನು, ಪಾಪಿಯ ಪ್ರಾರ್ಥನೆ ಕೇಳಲ್ಲ, ಪಾಪ ಇಲ್ಲದವರ ಪ್ರಾರ್ಥನೆಗಳು ಇದೆಲ್ಲ ಥಿಯರಿ ಹೇಳ್ತಾ ಇದ್ದಾರೆ, ಥಿಯಾಲಜಿ ಹೇಳ್ತಾ ಇದ್ದಾರೆ, ದೈವಶಾಸ್ತ್ರ ಹೇಳ್ತಾ ಇದ್ದಾರೆ. ಏನಕ್ಕೆ ಎಲ್ಲಿಂದ ಸಿಗೋದು ಜ್ಞಾನ? ಅವನು ಹೇಳಲಿಕ್ಕೆ ಪ್ರಾರಂಭಿಸಿದೆ, ಬಾಕಿ ದೇವರು ಕೊಟ್ಟಿದ್ದಾರೆ. ನೀವು ಸಾಕ್ಷಿ ಹೇಳಲಿಕ್ಕೆ ಪ್ರಾರಂಭಿಸು, ಉಳಿದದು ದೇವರು ಕೊಡ್ತಾರೆ. ನಿಮಗೆ ಏನು ಆಗಿದೆ ಅಂತ ಹೇಳಿಕೊಂಡು ಸ್ಟಾರ್ಟ್ ಮಾಡು. ಹಾಲೆಲೂಯಾ, ಹಾಲೆಲೂಯಾ. ಸರಿ, ಇಲ್ಲಿ ಗಂಟೆ ಹೇಳಿದ ಅರ್ಥ ಆಯ್ತಾ? ಅರ್ಥ ಆಯ್ತಾ? ಎರಡು ವಿಷಯ ಹೇಳಿದೆ. ಒಂದು, ಯೇಸು ಕ್ರಿಸ್ತನ ಬಗ್ಗೆ ಹೇಳಿದು ಯೇಸು ಕ್ರಿಸ್ತನ ನೆರವೇರಿಸಿದೆ. ಮತ್ತೆ ನಮ್ಮ ಬಗ್ಗೆ ಹೇಳಿದೆ, ನೀವೇ ಸಾಕ್ಷಿಗಳಾಗಿರಬೇಕು ಎಂದು ಹೇಳಿದೆ. ನಾವು ಸಾಕ್ಷಿಗಳಾಗಿರಬೇಕೆಂಬುದು ನಮ್ಮ ಪಾರ್ಟು ಬಾಕಿ ಇದೆ, ನಮ್ಮ ಭಾಗ ಬಾಕಿ ಇದೆ. ನಾವು ಸಾಕ್ಷಿ ಹೇಳಲೇಬೇಕು, ಯಾಕಂದರೆ ಬರೆಯಲ್ಪಟ್ಟಿದ್ದು ನೆರವೇರಬೇಕು. ಆವಾಗ ಹೇಗೆ ಹೇಳಲಿಕ್ಕೆ ಸಾಧ್ಯ ಎಂಬುದಕ್ಕೆ ಕಣ್ಣು ಕುರುಡನ ಉಪಮೆ ನಾನು ನಿಮಗೆ ಹೇಳಿದೆ. ಕಣ್ಣು ಕುರುಡನ ಅವನು ಏನಾಗಿದೆಯೋ ಅದರೇ ಹೇಳಿದರೆ ಸಾಕು. ಅವನ ಕುರುಡನಿಗೆ ಕಣ್ಣು ಬಂದಿತ್ತು, ನಿಮಗೇನಾಗಿದೆಯೋ ಅದೇ ಹೇಳಿದರೆ ಸಾಕು. ಆವಾಗ ಅವರು ನೋಡಿ, ಅರಿವಿಲ್ಲದವರು ಅಥವಾ ನಂಬಿಕೆ ಇಲ್ಲದವರು, ಮೋಸೆ ನಿನಗೆ ಶಿಷ್ಯನೇ, ಮೋಸೆ ಶಿಷ್ಯನು ಅಂದಲ್ಲೇ ಹೇಳಿದರು. ನನಗೆ ಡೈರೆಕ್ಟ್ ಅನುಭವ ಇದೆ, ನೀ ಪೂರ್ವೀಕರ ಸ್ಟೋರಿಯಿಂದ ನೀ ಬರ್ಬೋದು, ನನಗಿಲ್ಲಿ ಡೈರೆಕ್ಟೇ ಅನುಭವ ಇದೆಯಲ್ವಾ? ಡೈರೆಕ್ಟ್ ಅನುಭವ ಇದೆ. ಅದು ಈ ಮಾತು ನೀವು ಹೇಳುವರಾಗಲಿ, ಸಂಕೋಚವಿಲ್ಲದೆ ಮಾತಾಡಿ. ನನಗೆ ಕಣ್ಣು ಬಂದಿದೆ, ನನಗೆ ಆ ಪೂರ್ವಿಕರಿಂದ ಬಂದಿದ್ದಲ್ಲ, ನನಗೆ ಕಣ್ಣು ಬಂದಲ್ಲ, ನನಗೆ ಸೌಖ್ಯ ಆಯ್ತಲ್ಲ, ನನಗೆ ಬಿಡುಗಡೆ ಆಯ್ತಲ್ಲ, ನನಗೆ ಸಮಾಧಾನ ಸಿಕ್ಕಿದೆಯಲ್ಲ, ನನ್ನನ್ನೇ ಬೆಳೆಸ್ತಾನೆ ನೀಗಿದೆಯಲ್ಲ, ನಾನೇ ಸ್ಥಿತಿಗೆ ಬಂದಿದೆಯಲ್ಲ. ನಿಮಗೂ ಅವರ ಶಿಷ್ಯನಾಗಲಿಕ್ಕೆ ಮನಸ್ಸಿದೆ. ಹಾಲೆಲೂಯಾ. ಆವಾಗ ಅವನು ಪಾಪಿ, ಅವನು ಎಲ್ಲಿಂದ ಬಂದವನು? ಅವ್ರು ನೋಡಿ ಯೇಸು ಸ್ವಾಮಿ ಬಗ್ಗೆ ಎಲ್ಲ ಹೇಳುವಾಗ ಹೇಳ್ತಾರೆ, ಅವರೇ ದೇವರಾದರೆ ಅವನು ರಕ್ಷಿಸಬಹುದಾಯ್ತಲ್ಲ, ಅವನು ಶಿಲುಬೆ ಕೊಡಿಯಾಗ ಅವ್ರು ಯಾಕೆ ರಕ್ಷಿಸಿಲ್ಲ, ಆ ಥರ ಎಲ್ಲ ಹೇಳುವಾಗ ನೋಡಿ, ನೀವು ಆವಾಗಲೇ ಈ ಕುರುಡನ ಹೇಳಿದಾಗಲಿ, ಅವರೊಬ್ಬ ಪಾಪಿಯಾಗಿದ್ದರೆ ಸತ್ತವರೊಳಗಿಂದ ಎದ್ದು ಬರ್ತಾ ಇರಲಿಲ್ಲ. ಅವರು ದೇವರಿಂದ ಬಂದವನಲ್ಲದಿದ್ದರೆ ಈ ಸೂಚಕ ಕಾರ್ಯಗಳು ಮಾಡಲಿಕ್ಕೆ ಆಗುತ್ತಾ ಇರಲಿಲ್ಲ. ಹಾಲೆಲೂಯಾ. ಈ ಮಾತನ್ನು ಹೇಳಿ ಇಷ್ಟು ಹೇಳಿದರು. ನೋಡಿ, ಈಗ ಸಮಾಜ ಹಂಗಿರ್ತದೆ. ಸಮಾಜ, ನೀನು ಕೇವಲ ಪಾಪದಲ್ಲಿ ಹುಟ್ಟಿದವನು, ನಮಗೆ ಉಪದೇಶ ಮಾಡುತ್ತೀಯೋ ಎಂದು ಹೇಳಿ ಅವನನ್ನು ಹೊರಗೆ ಹಾಕಿದನು. ನಾವು ಬುದ್ಧಿಯಿಂದ ಹೇಳಿ, ಪವಿತ್ರಾತ್ಮನಿಂದ ಹೇಳಿ, ಎಲ್ಲ ದೇವರ ಪಾತ್ರ ನೀವು ತಾನೇ ಸಾಕ್ಷಿ ಹೇಳಬೇಕು ಅಂತ ಹೇಳಿದೆ. ನಾನು ಸಾಕ್ಷಿ ಹೇಳಿದೆ, ಆದರೆ ಲಾಸ್ಟು ಊರಿಂದ ಆಚೆ ಕಳಿಸ್ಬಿಡ್ತೀನಿ. ಹಾಲೆಲೂಯಾ. ಊರಿಂದ ಅವನು ಹೊರಗಡೆ ಹಾಕಿಬಿಟ್ರು. ಅವನನ್ನು ಹೊರಗಡೆ ಹಾಕಿದರೆಂದು ಯೇಸು ಕೇಳಿ ಅವನನ್ನು ಕಂಡುಕೊಂಡು, ನೀನು ಮನುಷ್ಯಕುಮಾರನು ನಂಬುತ್ತೀಯೋ ಎಂದು ಕೇಳಿದನು. ನಿಮ್ಮನ್ನು ಊರಿಂದ ಹೊರಗಡೆ ಹಾಕುವಾಗ, ನಿಮ್ಮನ್ನು ಸಮಾಜದಿಂದ ಹೊರಗಡೆ ಹಾಕುವಾಗ ಅದನ್ನು ಕಂಡುಕೊಳ್ಳುವ ಒಬ್ಬ ಕರ್ತನಿದ್ದಾರೆ. ಅದನ್ನು ಕಂಡುಕೊಂಡ ಕರ್ತನು ಅವನ ಬಳಿಗೆ ಬಂದಿದ್ದಾರೆ. ಇದು ಲೋಕಕ್ಕೆ ಗೊತ್ತಿಲ್ಲ. ಸಮಾಜ ಅವನನ್ನು ದೂರ ಮಾಡಿದೆ, ಸಮಾಜ ಅವನು ಹೊರಗಡೆ ಹಾಕಿದೆ. ಆದರೆ ಯೇಸು ಅವನ ಹತ್ತಿರ ಬಂದಿದ್ದಾರೆ. ಅದನ್ನು ಕಂಡುಕೊಂಡು, ಅವನು ಹೊರಗಡೆ ಹಾಕಿದೆ ಎಂದ ಸುದ್ದಿ ಕೇಳಿಕೊಂಡು ಅದನ್ನು ಕಂಡುಕೊಂಡು ಅವನ ಬಳಿಗೆ ಬಂದಿದ್ದಾನೆ. ಅವನಿಗಿನ್ನೂ ಯೇಸುವನ್ನು ನೋಡಿಲ್ಲ. ಆದರೆ ಅವನು ಕುರುಡನಾಗಿರುವಾಗ ಕಣ್ಣಲ್ಲಿ ಕೆಸರಚ್ಚಿ ಹೋಗಿ ತೊಳ್ಕೊಂಡ್ರೆ ಅವನು ತೊಳ್ಕೊಳ್ಳಿಕ್ಕೆ ಹೋಗ್ಬಿಟ್ಟಿದೆ. ಅವನು ತೊಳ್ಕೊಂಡು ವಾಪಸ್ ಬರುವಾಗ ಯೇಸು ಇರಲಿಲ್ಲ. ಅವನು ಯೇಸುವನ್ನು ಯಾವತ್ತೂ ನೋಡಿಲ್ಲ. ಆದರೂ ಅವನಿಗೆ ಸಿಕ್ಕಿದ
ಕಣ್ಣಿನ ದೃಷ್ಟಿಯ ನಿಮಿತ್ತ, ಅವನಿಗೆ ಆಗಿರುವಂಥ ಅನುಭವದ ನಿಮಿತ್ತವನ್ನು ನಂಬಿದ್ದಾನೆ. ಇಲ್ಲಿರೋರು ಹೇಳಿ, ನೀವು ಒಂದು ವೇಳೆ ಯೇಸು ಸ್ವಾಮಿನ ಇದುವರೆಗೂ ಕಣ್ಣಾರೆ ಕಾಣದಿರಬಹುದು. ಕುರುಡನು ಯೇಸುವನ್ನು ಕಂಡೇ ಇಲ್ಲ, ಕಾಣದೆ ನಂಬಿದ್ದಾರೆ. ಹೇಗೆ ನಂಬಿದ್ದಾರೆ? ಅವನಿಗೆ ಯೇಸು ಕ್ರಿಸ್ತನಿಂದ ಬಂದ ಸೌಖ್ಯದ ನಿಮಿತ್ತ, ಬಿಡುಗಡೆಯ ನಿಮಿತ್ತ ನಂಬಿದ್ದಾನೆ. ಆ ಬಿಡುಗಡೆಯ ನಿಮಿತ್ತ ಕಾಣದೆ ನಂಬಿದ ಕುರುಡನನ್ನು ಹುಡುಕಿ ಯಾರು ಬಂದಿದ್ದಾರೆ? ಯೇಸು ಬಂದಿದ್ದಾರೆ. ಬಂದು ಕೇಳ್ತಾ ಇದ್ದಾರೆ, ನಿನಗೂ ಮನುಷ್ಯಕುಮಾರನನ್ನು ನಂಬುತ್ತೀಯೋ ಅಂತ ಕೇಳ್ತಾರೆ. ನೋಡಿ, ಅಲ್ಲಿ ಅವನು ಇನ್ನಸೆಂಟ್ ಆಗಿ ನಿಷ್ಕಳಂಕವಾಗಿ ಉತ್ತರ ಕೊಡ್ತಾ ಇದ್ದಾನೆ. ಅದಕ್ಕೆ ಅವನು ಯಾರು ಸ್ವಾಮಿ, ತಿಳಿದಿದರೆ ಆತನನ್ನು ನಂಬುತ್ತೇನೆ ಅಂದಾಗ ಯೇಸು, ನೀನು ಅವನನ್ನು ಕಂಡಿದ್ದಿ, ನಿನ್ನ ಸಂಗಡ ಮಾತಾಡ್ತಾ ಇರುವ ನಾನೇ ಅವನು ಅಂದನು. ಅವನು ನಂಬುತ್ತೇನೆ ಸ್ವಾಮಿ ಎಂದು ಹೇಳಿ ಆತನಿಗೆ ಅಡ್ಡ ಬಿದ್ದನು. ತಿಳುವಳಿಕೆ ಇರುವವರು, ಶಾಸ್ತ್ರ ಗೊತ್ತಿರುವವರು, ಅನುಭವ ಇರುವವರು, ಎಲ್ಲ ಗೊತ್ತಿದೆ ಎಂದು ಭಾವಿಸುವವರು, ಅವರು ಯಾರು ಯೇಸು ಸಿಕ್ಕಿಲ್ಲ. ಆದರೆ ಏನೂ ಗೊತ್ತಿಲ್ಲ ಅಂದಿರುವಂಥ ಕುರುಡನಿಗೆ ಯೇಸು ಸಿಕ್ಕಿತು. ಯೇಸು ಸಿಕ್ಕಿ ಅವನೇನು ಮಾಡ್ತಾನೆ, ನೀನು ಅವನ್ನು ನಂಬುತ್ತೀಯೋ ಅಂತ ಕೇಳುವಾಗ, ನಾನು ನೋಡಿಲ್ಲ ಸ್ವಾಮಿ, ಯಾರೊಂದು ತೋರಿಸಿದರೆ ತಿಳಿಸಿದರೆ ನಾನೇ ನಂಬುತ್ತೇನೆ, ನಿನ್ನ ಹತ್ರ ಮಾತಾಡ್ತಾ ಇರುವ ನಾನೇ ಎಂದು ಕೇಳುವಾಗ, ಆವಾಗ ನೋಡಿ, ಶಾಸ್ತ್ರಿಗಳು, ಫರಿಸೇಯರು, ಅವರಿಗೆ ಶಾಸ್ತ್ರ ಗೊತ್ತಿರುವವರು, ಅನೇಕ ಅರಿವಿರುವವರು, ಆದರೆ ಯೇಸುವನ್ನು ಸಿಕ್ಕಿಲ್ಲ. ಇನ್ನೂ ಹಳೆಯ ಪೂರ್ವಿಕರ ಪುರಾಣದಲ್ಲೇ ಇನ್ನೂ ಇದೆ. ನಮ್ಮ ಮೋಸೆ ಇದ್ದಾರೆ, ನಮ್ಮ ಅಬ್ರಹಾಮನಿದ್ದಾರೆ, ಅವರೆಲ್ಲ ಕೆಲಸ ಮುಗಿಸ್ಕೊಂಡು ಸ್ವರ್ಗದಲ್ಲಿ ಹೋಗಿ ದೇವರ ಹತ್ರ ಇದ್ದಾರೆ. ಇಲ್ಲಿದ್ದೀರಾ? ಇಲ್ಲಿರೋರು ಡೈರೆಕ್ಟ್ ತಗೊಳ್ತಾ ಇದ್ದಾರೆ. ನೀವು ಎಷ್ಟೋ ಧನ್ಯರು ಮಕ್ಕಳೇ. ನಾವಿನ್ನೂ ಆ ಪೂರ್ವಿಕರ ಕಥೆ ನೋಡಿಕೊಂಡು ನಾಳೆ ಬರುತ್ತೆ, ನಾಳೆದ್ದು ಬರುತ್ತೆ, ಇನ್ನೊಂದು ವರ್ಷ ಬರುತ್ತೆ ಅಂತ ಹೇಳ್ಕೊಂಡು ಇರುವವರೆಲ್ಲ ನಾವು ಈಗಲೇ ನಂಬಿ ಈಗಲೇ ದೇವರಿಂದ ಹೊಂದಿಕೊಳ್ಳುವರು. ನೋಡಿ, ಕುರುಡನ ಹೇಳ್ತಾ ಇದ್ದಾರೆ, ನಾನು ಕುರುಡನಾಗಿದೆ, ಯೇಸು ಕಣ್ಣು ಕೊಟ್ಟಿದ್ದಾನೆ, ನಾನು ಅವರನ್ನು ನಂಬುತ್ತೇನೆ. ಯೇಸುವನ್ನು ತಿಳಿದ ಕೂಡಲೇ ಅವನ ಅಡ್ಡ ಬಿದ್ದು ನಮಸ್ಕರಿಸುತ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳಿರ, ಇವತ್ತು ಈ ವಾಕ್ಯ ಕೇಳುವ ಸಹೋದರ ಸಹೋದರಿ, ನಿಮ್ಮ ಜೀವನದಲ್ಲಿ ಆ ಕುರುಡನಿಗೆ ಒಂದು ಕುರುಡತನ ಥರ ಒಂದು ಕಷ್ಟ, ನಿಮ್ಮ ಜೀವನದಲ್ಲಿ ಒಂದು ಸಂದರ್ಭದಲ್ಲಿ ಒಂದು ಕಷ್ಟ, ಒಂದು ಕಣ್ಣೀರು, ಒಂದು ವೇದನೆ ಇತ್ತು. ಯೇಸು ಬಿಡುಗಡೆ ಕೊಟ್ಟಿದೆ. ಬಿಡುಗಡೆ ಕೊಟ್ಟ ಕರ್ತನಿಗಾಗಿ ದೃಢವಾದ ಮಾತುಗಳನ್ನು ಆಡುವವರಾಗಿರೋಣ. ನಾವು ಇನ್ನೂ ಒಂದು ಅನುಮಾನದ ಮೇಲೆ ನೋಡೋಣ, ಯೇಸು ಸ್ವಾಮಿ ದೇವರ ಎಲ್ಲವೋ ಏನೋ ಹೋಗ್ತಾ ಇದ್ದೀನಿ ಅಂದಲ್ಲ, ಅವರು ನಜರೇತಿನ ಯೇಸು ಇದ್ದಾನಲ್ಲ, ಅವರೇ ನನ್ನನ್ನು ಈ ಸ್ಥಿತಿಗಂಡ ನಡೆಸಿದವನು, ಆ ಕರ್ತನನ್ನು ನಾನು ನಂಬುತ್ತೇನೆ. ಸಮಾಜದಿಂದ ಒಂದು ವೇಳೆ ಹೊರಗಡೆ ಹಾಕಬಹುದು, ನೀವು ಅವರ ಶಿಷ್ಯನು ಅಂತ ಹೇಳಿಕೊಂಡು ಕೇವಲವಾಗಿ ಮಾತಾಡಬಹುದು, ಆದರೂ ನಾನು ಅವನನ್ನು ನಂಬುತ್ತೇನೆ ಎಂದು ಹೇಳುವಾಗ ನಿಮ್ಮನ್ನು ಹುಡುಕಿ ಕರ್ತನ್ ಬರ್ತಾರೆ. ಎಲ್ಲೆಲ್ಲ ನೀವು ತಳ್ಳಲ್ಪಟ್ಟವರ ಕ್ರಿಸ್ತನ ನಿಮಿತ್ತ ಮಕ್ಕಳಿರ, ನಿಮ್ಮನ್ನು ಊರಿಂದ ಆಚೆ ಕಡೆ ಕಳಿಸುವಾಗ ಯೇಸು ನಿಮ್ಮನ್ನು ಹುಡುಕಿ ಬರ್ತಾರೆ. ಹಲ್ಲೆಲೂಯಾ. ಪ್ರಿಯ ಮಕ್ಕಳಿರ, ನಮ್ಮ ನಂಬಿಕೆ ದೃಢವಾಗಿರಲಿ. ಇಷ್ಟೆಲ್ಲ ಹೇಳಿಕೊಂಡು ಬರೋದಿಷ್ಟೇ. ಕುರುಡನು ಹೇಳಿದ ಥರ, ಒಂದು ನಾನು ಬಲ್ಲೆ, ನಾನೊಂದು ಕಾಲದಲ್ಲಿ ನಿಮ್ಮದು ಹೇಳ್ಕೊಳ್ಳಿ, ನಿಮ್ದೇನಿದೆ ಅದು ಹೇಳ್ಕೊಳ್ಳಿ. ಒಂದು ಕಾಲದಲ್ಲಿ ನಾನು ಬಡವನಾಗಿದೆ, ಯೇಸು ನನ್ನ ಬಡಸ್ತನ ನೀಗಿಸಿದೆ. ಒಂದು ಕಾಲ ನಾನು ಮನೋವ್ಯಥೆಯಲ್ಲಿ ದುಃಖ ಪೀಡಿತನಾಗಿದ್ದೆ, ಯೇಸು ನನಗೆ ಸಮಾಧಾನ ಕೊಟ್ಟಿದೆ. ಒಂದು ಕಾಲ ನಾನು ತೀರಾ ಕಷ್ಟದಲ್ಲಿದ್ದೆ, ಯೇಸು ನನ್ನನ್ನು ಬಿಡುಗಡೆ ಕೊಟ್ಟಿದೆ. ದೃಢವಾಗಿರು, ಅವರು ನಿಮ್ಮನ್ನು ಹುಡುಕಿ ಬರ್ತಾರೆ. ಆಮೇಲೆ ಸರಿ, ದೇವರಿಗೆ ಸ್ತೋತ್ರ. ಲಾಸ್ಟ್ ಮುಗಿಸ್ತೇನೆ. ನಾವು ಲೂಕನ ಸುವಾರ್ತೆಯಲ್ಲಿ ಹೇಳಿದೆಯಲ್ಲ, ಇಷ್ಟು ಹೇಳಿ 3 ಮಾತಿದೆ ಅದರಲ್ಲಿ. ಒಂದೇನೆಂದರೆ, ಕ್ರಿಸ್ತನು ಶ್ರಮಪಟ್ಟು ಸತ್ತು ಹೂಣಲ್ಪಟ್ಟು 3ನೇ ದಿವಸ ಜೀವದನಾಗಿ ಎದ್ದರಬೇಕೆಂದು ಬರೆಯಲ್ಪಟ್ಟಿದೆ, ಅದು ನೆರವೇರಿದೆ. 2ನೇದಾಗಿ
ನೀವು ಅದಕ್ಕೆ ಸಾಕ್ಷಿಗಳಾಗಬೇಕು. ಮೂರನೇದೇನೆಂದರೆ, ಈಗೋ ನನ್ನ ತಂದೆಯು ವಾಗ್ದಾನ ಮಾಡಿದನು, ನಿಮಗೆ ಕಳುಹಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊದಿಸುವ ತನಕ ಪಟ್ಟಣದಲ್ಲಿ ಕಾದುಕೊಂಡಿರಿ. ಕ್ರಿಸ್ತನು ಮಾಡಿದೆ, ನಮಗೆ ಜವಾಬ್ದಾರಿ ಕೊಟ್ಟಿದೆ. ನಾವು ಹೇಗೆ ಜವಾಬ್ದಾರಿ ಮಾಡಬಹುದು ಒಂದು ಕುರುಡನ ವಿಷಯದಲ್ಲಿ ನಾವು ತಿಳ್ಕೊಂಡಿದೆ. ಆದರೂ ಕರ್ತನು ನಮ್ಮ ಸಂಗಡ ಇರುವಾಗಲೂ ಕರ್ತನು ಹೇಳ್ತಾ ಇದ್ದಾರೆ, ನಾನು ಮಾತ್ರವಲ್ಲ, ನಿಮ್ಮನ್ನು ಹೊರಗಡೆ ಹಾಕುವಾಗ ಈ ಕ್ರಿಸ್ತನು ಮಾತ್ರ ಅಲ್ಲ ಬರೋದು, ತಂದೆ ವಾಗ್ದಾನ ಮಾಡಿದನು, ನಿಮಗೆ ಕಳುಹಿಸಿಕೊಡುತ್ತೇನೆ. ತಂದೆ ವಾಗ್ದಾನ ಮಾಡಿದ ಯಾರು? ಆ ಪವಿತ್ರಾತ್ಮನನ್ನು. ಯೋವೇಲ್ ಪ್ರವಾದಿಯ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ, ಕಡೇ ದಿನದಲ್ಲಿ ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸುತ್ತೇನೆ. ಏನು ಹೇಳಿದ್ದಾರೆ? ತಂದೆ ವಾಗ್ದಾನ, ಕಡೇ ದಿನದಲ್ಲಿ ಎಲ್ಲರ ಮೇಲೆ ಆತ್ಮ. ವಿದ್ಯಾಭ್ಯಾಸ ಇರುವವರಿಗೆ ಮಾತ್ರ ಅಂತ ಹೇಳಿದ್ರೆ ನಮ್ಗೆ ಎಷ್ಟೋ ಜನ ಸಿಗ್ತಾ ಇರಲಿಲ್ಲ. ಆದರೆ ಸ್ವಾಮಿ ಅದೇನು ಹೇಳಿಲ್ಲ, ಎಲ್ಲರಿಗೂ, ಎಲ್ಲರ ಮೇಲೆ ಏನು ಕೊಡೋದು? ತನ್ನ ಆತ್ಮವನ್ನು ಕೊಡೋದು. ಆತ್ಮ ಕೊಡುವಾಗ ಏನಾಗುತ್ತೆ ಅಂತ ನೋಡಿ, ನಿಮ್ಮಲ್ಲಿರುವ ಹೆಂಗಸರು ಗಂಡಸರುಗಳು ಪ್ರವಾದಿಸುವರು. ಕುರುಡನಿಗೆ ವಿದ್ಯಾಭ್ಯಾಸ ಇಲ್ಲ, ಕುರುಡನಿಗೆ ಹೆಚ್ಚಿನ ಲೋಕ ಅರಿಜ್ಞಾನ ಇಲ್ಲ, ಆದರೆ ಅವನು ಹೆಂಗೆ ಇಷ್ಟೆಲ್ಲ ಮಾತಾಡಿದ್ದಾರೆ? ದೇವರು ಅವನಿಗೆ ಪವಿತ್ರಾತ್ಮನ ಸಹಾಯ ಮಾಡಿದ್ದಾರೆ. ನಿಮ್ಮಲ್ಲಿರುವಂಥ ಯೌವನಸ್ಥರಿಗೆ ದರ್ಶನಗಳಾಗುವುದು. ಯೌವನಸ್ಥರಿಗೆ ದರ್ಶನ ಅಂತ ಹೇಳಿದರೆ ನೋಡಿ, ನಿದ್ರೆ ಮಾಡದೆ ನಾವು ಎಚ್ಚರವಾಗಿರುವಾಗಲೇ ಕಣ್ಣಿನೆದುರುಗಡೆ ತೋರಿಸ್ತಾರೆ. ತಂದೆ ವಾಗ್ದಾನ ಮಾಡಿರೋದು, ನೀವು ಸುವಾರ್ತೆ ಸಾರಲಿಕ್ಕೆ, ಸಾಕ್ಷಿ ಆಗಲಿಕ್ಕೆ ಮನಸ್ಸಿದೆಯಾ, ನಿಮಗೆ ದರ್ಶನ ಆಗುತ್ತದೆ. ಹಾಲೆಲೂಯಾ. ನಿಮ್ಮಲ್ಲಿ ಯೌವನಸ್ಥರಿಗೆ ದರ್ಶನಗಳಾಗೋದು, ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳೋದು. ನೋಡಿ, ವಯಸ್ಸಾದವರಿಗೆ ಕನಸಿನಲ್ಲಿ ದೇವರು ಮಾತಾಡ್ತಾರೆ. ಹಾಲೆಲೂಯಾ. ಸಾಕ್ಷಿ ಆಗಲಿಕ್ಕೆ ಮನಸ್ಸಿದ್ರೆ ಸಾಕು, ದರ್ಶನ, ಕನಸು, ಪ್ರವಾದನೆ, ಹಾಲೆಲೂಯಾ, ಇದು ಒದಗಿಸುತ್ತಾರೆ. ಅದಕ್ಕಾಗಿ ಏನು ಮಾಡಿದೆ ಗೊತ್ತಾ? ಇದನ್ನು ಹೊಂದಿಕೊಳ್ಳಿಕ್ಕಾಗಿ ನೀವು ಪಟ್ಟಣದಲ್ಲಿ ಕಾದುಕೊಂಡಿರು. ಹಾಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ಈ ದೇವಾಲಯದಲ್ಲಿ ನೀವು ಬರುವಾಗ ನೀವು ಪಟ್ಟಣದಲ್ಲಿ ಕಾದುಕೊಂಡು ನೀವು ಫಸ್ಟ್ ಕೇಳಬೇಕಾಗಿರೋದು, ದೇವರೇ, ಫಸ್ಟು ದೇವಾಲಯದಲ್ಲಿ ಫಸ್ಟು ನೀನು ಸ್ತೋತ್ರ ಮಾಡು. ಆಗಿದ್ದಕ್ಕೆಲ್ಲ ದೇವರಿಗೆ ಕೃತಜ್ಞತೆ ಸಲ್ಲಿಸು. 2, ದೇವರೇ, ನನ್ನ ಜೀವನದಲ್ಲಿ ತಿಳಿದೋ ತಿಳಿಯದೆಯೋ ನಡೆ ನುಡಿ ಕ್ರಿಯೆಗಳಲ್ಲಿ ಬಂದ ತಪ್ಪು ಕ್ಷಮಿಸುವುದು ಕೇಳು. 3ನೇದು, ದೇವರೇ, ನಿನ್ನ ಪವಿತ್ರಾತ್ಮನ ಸಹಾಯ ನನಗೆ ಬೇಕು ಎಂದು ಕೇಳು. ಆ ಪವಿತ್ರಾತ್ಮನ ಸಹಾಯದಿಂದ ನೋಡಿ, ನೀವು ಸೇವೆ, ಸುವಾರ್ತೆ ಸಾರಲಿಕ್ಕೆ ಹೋಗಿರಿ. ಸೇವೆಗೆ ನೀವು ಸಾಕ್ಷಿ ಹೇಳಲಿಕ್ಕೆ ಹೋಗು. ನಿಮ್ಮ ಜೀವನದಲ್ಲಿ ಏನು ಹೇಳಿದೆಯೋ ಅದು ಮತ್ತೊಬ್ಬರಿಗೆ ಹೇಳು. ಮತ್ತೊಬ್ಬರಿಗೆ ನೀವು ಸಾಕ್ಷಿ ಹೇಳುವಾಗ ಬೇಗನೆ 2 ವಾಕ್ಯ ಹೇಳ್ತೇನೆ, ಓದಲಿಸಲಿಕ್ಕೆ ಟೈಮ್ ಇಲ್ಲ. ಲೂಕನ ಸುವಾರ್ತೆ 15ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೇಳಿದೆ, ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿಕೊಂಡಿದ್ದರೆ ಪರಲೋಕದಲ್ಲಿ ಬಹಳ ಸಂತೋಷವಾಗುತ್ತದೆ. ಲೂಕ 15:7 ವಾಕ್ಯ ಹೇಳ್ತಾ ಇದೆ, ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿದರೆ ಪರಲೋಕದಲ್ಲಿ ಬಹಳ ಸಂತೋಷ. ಹಾಗಾದರೆ ನಮ್ಮ ಟಾರ್ಗೆಟ್ ಏನಿದೆ? ನಮ್ಮ ಟಾರ್ಗೆಟ್ ಏನಿದೆ? ಸಾಕ್ಷಿ ಆಗಬೇಕು. ನಮ್ಮ ಟಾರ್ಗೆಟ್ ಏನು? ಸಾಕ್ಷಿಯಾಗಿ. ನೀವು ಸಾಕ್ಷಿಯಾಗಿ ನಿಮ್ಮ ಜೀವನದ ಸಾಕ್ಷಿ ಒಬ್ಬರಿಗೆ ಹೇಳಿ, ಯೇಸುವಿನ ಶಿಷ್ಯನಾಗಲಿಕ್ಕೆ ನೀವು ಮನಸ್ಸಿದೆಯಾ ಅಂತ ಹೇಳಿ, ಆ ಕ್ರಿಸ್ತನ ರಕ್ಷಣೆಯ ಬಗ್ಗೆ ಇರುವಂಥ ವಚನಗಳು ಹೇಳಿ ಅವರನ್ನು ರಕ್ಷಣೆಯಲ್ಲಿ ನಡೆಸುವಾಗ, ಒಬ್ಬರು ಪಾಪ ಬಿಟ್ಟು ದೇವರ ಕಡೆಗೆ ತಿರುಗುವಾಗ ಅದು ಎಲ್ಲಿಗೆ ಹೋಯಿತು? ಅದು ಪರಲೋಕಕ್ಕೆ ಹೋಯಿತು, ಸ್ವರ್ಗದಾಯಿತು. ಸ್ವರ್ಗದಲ್ಲಿ ಏನಾಯಿತು? ಸ್ವರ್ಗದಲ್ಲಿ ಸಂತೋಷ. ಪರಲೋಕದಲ್ಲಿ ಸಂತೋಷವಾಗಿದ್ದರೆ ನಿಮ್ಮ ಕಾರ್ಯ ಬಚಾಯಿತು. ಸ್ವರ್ಗ ಸಂತೋಷ ಪಟ್ಟಿದರೆ ಅದರದ ಪ್ರತಿಫಲ ನಿಮಗೆ ಬಂದೇ ಬರುತ್ತದೆ. ಅದಕ್ಕೊಂದು ಉದಾಹರಣೆ ಬೇಗ ಹೇಳಿ ಮುಗಿಸ್ತೇನೆ. ಒಬ್ಬ ತಂದೆಗೆ 2 ಮಕ್ಕಳಿದ್ದರು. ಅದರಲ್ಲಿ ಚಿಕ್ಕವನು ಆಸ್ತಿ ಎಲ್ಲ ತಕ್ಕೊಂಡು ದೂರ ದೇಶಕ್ಕೆ ಹೋದನು. ಆ ಆಸ್ತಿ ಎಲ್ಲ ಅವನು ಖರ್ಚು ಮಾಡಿ ಏನು ಇಲ್ಲದವನಾಗಿದ್ದ ಮೇಲೆ ಅವನು ಹಂದಿಗಳನ್ನು ಮೇಯಿಸುವ ಕೆಲಸದಲ್ಲಿ
ಹಂದಿಗಳಿಗಿರುವಂಥ ಮೇವು ಕೂಡ ಇಲ್ಲದಿರುವಂಥ ಸ್ಥಿತಿಯಲ್ಲಿ ಅವನ ಅಪ್ಪನ ಮನೆಗೆ ತಿರುಗಿ ಬಂದರು. ಅಪ್ಪನ ಮನೆಗೆ ಬಂದ ಕೂಡಲೇ ಅಪ್ಪನ ಏನು ಮಾಡಿದ ಗೊತ್ತಾ? ಇಷ್ಟು ದಿವಸ ಮನೆ ಬಿಟ್ಟು ದೂರ ಹೋಗಿದ ಮಗನು ಬಂದ ತಕ್ಷಣ ಅವನ ಕೊರಳು ಪಟ್ಟಿಯನ್ನು ಹಿಡ್ಕೊಂಡು ತಪ್ಪಿಕೊಂಡು ಮುದ್ದಿಟ್ಟನು. ತಂದೆಯ ಆಶೀರ್ವಾದ ಹೇಳ್ತಾ ಇರೋದು. ಒಬ್ಬ ಪಾಪಿಯನ್ನು ದೇವರ ಕಡೆ, ನೀವು ಸುವಾರ್ತೆ ಹೇಳಿ ಸಾಕ್ಷಿ ಹೇಳಿ ಒಬ್ಬರನ್ನು ದೇವರ ಕಡೆಗೆ ನಡೆಸುವಾಗ ಅಪ್ಪ ಸಂತೋಷ ಪಟ್ಟಿದರೆ ಒಂದು ಕೊರಳು ಪಟ್ಟಿಯನ್ನು ತಪ್ಪಿಕೊಂಡು ಮುದ್ದಿಡುತ್ತಾರೆ. ಪರಲೋಕದ ದೇವರು ಮುದ್ದಿಟ್ಟಿದರೆ ನೀ ಏನು ಬೇಕು ಅದಕ್ಕಿಂತ ಕಡಿಮೆ. ಅವರು ಮುದ್ದಿಟ್ಟಿದರೆ ಪರಲೋಕದ ಸಕಲ ಆಶೀರ್ವಾದ ಇದೆ ಎಂದು ಅರ್ಥ. ಒಂದು, ಮುದ್ದಿಟ್ಟಿದ್ರು. ಎರಡು, ವಿಶೇಷವಾದ ಅಂಗಿಯನ್ನು ಕೊಡಿರಿ ಎಂದು ಹೇಳಿದರು. ನೀ ಸುವಾರ್ತೆ ಸಾರುವಾಗ, ಒಬ್ಬ ಪಾಪಿಯನ್ನು ದೇವರ ಕಡೆಗೆ ತಿರುಸುವಾಗ ನಿಮಗೆ ವಿಶೇಷವಾದ ಅಂಗಿ. ಆಮೇಲೆ ಅವನ ಕಾಲಿಗಳಿಗೆ ಆವತ್ತು ಚಪ್ಪಲೆ, ಇವತ್ತು ಶೂ. ಆಮೇಲೆ ಅವನ ಕೈಗಳಿಗೆ ಆ ಬಂಗಾರದ ಉಂಗುರವನ್ನು ತೊಡಿಸಿದೆ. ಉಂಗುರ ಇದೆಯಾ? ನೀ ಕರ್ತನ ಸೇವೆ ಮಾಡು, ನೀ ಸಾಕ್ಷಿಯಾಗಿರು, ನೀ ಮತ್ತೊಬ್ಬರಿಗೆ ಸುವಾರ್ತೆ ಸಾರು. ನೀ ಮತ್ತೊಬ್ಬರಿಗೆ ಸುವಾರ್ತೆ ಸಾರುವಾಗ ನಿನ್ನ ಕೈಗಳಿಗೆ ಉಂಗುರ ಮಾಡುವಂತೆ ಕರ್ತನ ಅನುಗ್ರಹಿಸ್ತಾರೆ. ಆಮೇಲೆ ಮುಗುದಿಲ್ಲ, ಅವನ ಕೊರಳಿಗೆ ಚಿನ್ನದ ಸರ್ಪಳಿ ಇದೆಯಾ? ನೀವು ಸಾಕ್ಷಿಯಾಗಿರುವಾಗ ಅದೇ ಅಪ್ಪನು ನಿಮಗೂ ಸಹ ಗಿಫ್ಟುಗಳು ಕೊಡುವನಾಗಿರುತ್ತಾರೆ. ಅವರು ಒಂದು ಮುದ್ದಿಟ್ಟು ಪ್ರೀತಿಸ್ತಾರೆ. ಮಕ್ಕಳೇ, ದೇವರೇ ಎಲ್ಲಿದ್ದೀರಾ ಎಂದು ಕೇಳುವಂಥ ಸ್ಥಿತಿ ಬರಲ್ಲ. ಈಗೋ ನಾನಿದ್ದೇನೆ ಎಂದು ಹೇಳಿ ಅವರು ನಮ್ಮನ್ನು ಮುದ್ದಿಟ್ಟು ಪ್ರೀತಿಸ್ತಾರೆ. ಮತ್ತು ನಮ್ಮ ಕಾಲಿಗಳಿಗೆ ನೋಡಿ ಶೂಗಳು ಕೊಡುವನು, ಅವರ ಕೈಗಳಿಗೆ ಉಂಗುರ ಕೊಡುವನು, ಕೊರಳಿಗೆ ನೋಡಿ ಚಿನ್ನದ ಸರ್ಪಳಿಗಳು ಕೊಡುವನು. ಮಾತ್ರವಲ್ಲ, ವಿಶೇಷ ಅಂಗಿಯನ್ನು ಕೊಡುವನು. ಲಾಸ್ಟ್ ಹೇಳಿದ್ದಾರೆ, ಒಳ್ಳೆಯ ಔತಣ ಸಿದ್ಧಪಡಿಸಿರಿ, ಒಳ್ಳೆಯ ಔತಣ ಸಿದ್ಧಪಡಿಸಿರಿ. ಪ್ರಿಯ ದೇವರ ಮಕ್ಕಳಿರ, ನಾನು ಮತ್ತು ನೀವು ಬರೆಯಲ್ಪಟ್ಟ ಪ್ರಕಾರ ಸುವಾರ್ತೆ ಸಾರಲಿಕ್ಕಾಗಿ ನಾನು ಮತ್ತು ನೀವು ಸಾಕ್ಷಿಗಳಾಗಿರಬೇಕೆಂದು ಬರೆಯಲ್ಪಟ್ಟಿದ್ದನ್ನು. ಹೌದು, ಇದು ನನ್ನ ಕರ್ತವ್ಯ, ಇದು ನನ್ನ ಜವಾಬ್ದಾರಿ, ನಾನಿದನ್ನು ಮಾಡಬೇಕು ಅಂದೇಳಿ ನಾನಿದು ಮಾಡುವುದಾಗಿದ್ದರೆ ನನಗೊಂದು ಪ್ರತಿಫಲ ಇದ್ದೇ ಇರುತ್ತದೆ. ಚಿನ್ನದ ಒಡವೆಗಳು, ವಿಶೇಷವಾದ ವಸ್ತ್ರಗಳು, ಅದು ಮಾತ್ರವಲ್ಲ, ಅವನ ಪ್ರೀತಿಯ ಮುದ್ದು ಮತ್ತು ನಿನಗೆ ಔತಣಗಳಿಂದ ಸಿದ್ಧಪಡಿಸಿ, ಅದು ಮಾತ್ರವಲ್ಲದೆ ತಂದೆಯ ಮನೆಯಲ್ಲಿ ಮಗನಾಗಿರುವಂಥ ಸ್ಥಿತಿ. ಇದೆಲ್ಲ ಮುಗಿದು ನಾವೊಂದು ದಿವಸ ತಂದೆಯ ಮನೆಗೆ ಹೋಗಲಿಕ್ಕಿದೆ. ಆ ತಂದೆಯ ಮನೆಯಲ್ಲಿ ಮಗನಿರುವ ಹಾಗೆ ನಾನಿರುವ ಸ್ಥಳದಲ್ಲಿ ನೀವಿರಬೇಕು. ಆ ಸ್ಥಿತಿಗೆ ನಾವು ಪಾತ್ರರು. ಹಾಲೆಲೂಯ್ಯ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆದುದರಿಂದ ಕ್ರೈಸ್ತವ ಜೀವನ ನಿರಾಶೆಯ ಜೀವನವಲ್ಲ, ಕ್ರೈಸ್ತವ ಜೀವನ ಸೋಲಿನ ಜೀವನವಲ್ಲ, ಕ್ರೈಸ್ತವ ಜೀವನ ಅದು ಕಷ್ಟದ ಜೀವನ ಅಲ್ಲ. ಬರೆಯಲ್ಪಟ್ಟಿದೆ, ಕರ್ತನು ಮಾಡಬೇಕಾದನ್ನು ಮಾಡಿ ಮುಗಿಸಿದೆ, ಉಳಿದುದು ನಮಗೆ ಕೊಟ್ಟಿದೆ. ನೀವು ಸಾಕ್ಷಿ ಹೇಳಬೇಕು. ಪಾಸ್ಟರ್ ಪ್ರೇಯರ್ ಮಾಡಿ ಸುಗಾಯ್ತು, ಸಿಸ್ಟರ್ ಪ್ರೇಯರ್ ಮಾಡಿ ಸುಗಾಯ್ತು ಅಂದಲ್ಲ. ನಜರೇತಿನ ಯೇಸು ಇದ್ದಾನಲ್ಲ, ನನಗೆ ಕಣ್ಣು ಕೊಟ್ಟರು, ನನಗೆ ಬಿಡುಗಡೆ ಕೊಟ್ಟರು, ನನ್ನ ಕಷ್ಟ ತೀರಿತು, ನನ್ನ ಸಾಲ ತೀರಿತು, ನನ್ನ ರೋಗ ವಾಸಿ ಆಯಿತು, ನಾನು ಬಿಡುಗಡೆ ಆಯಿತು. ನಜರೇತಿನ ಯೇಸುವಿನಿಂದ ನಾನು ಇವತ್ತು ಸುಖವಾಗಿದ್ದೇನೆ. ಎದ್ದೇಳೋಣ, ಎದ್ದು ನಿಂತುಕೊಂಡು ಹೇಳೋಣ. ನಿಮ್ಮ ಬಾಯಿಂದ ಇದು ಧೈರ್ಯವಾಗಿ ಹೇಳು. ನೀವು ಸರ್ವಶಕ್ತನಾದ ತಂದೆಯಾದ ದೇವರೇ, ನಿನ್ನ ಮಕ್ಕಳೊಂದಿಗೆ ಬಿಡಿಸಿ 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 ನೀವು ಮಾತಾಡಿದೆ. ಇನ್ನೂ ಬಡಸ್ತನದಲ್ಲಿ ಇರದೆ, ಇನ್ನೂ ಕಣ್ಣೀರಲ್ಲಿ ಇರದೆ, ಇನ್ನೂ ಇಕ್ಕಟ್ಟುಗಳಲ್ಲಿ ಇರದೆ, ಕತ್ತಕ್ಕೆ ಚೈನ್ ಬರಲಿಕ್ಕೆ ಒಂದು ಅನುಭವ ಇದೆ, ಒಂದು ಕೈಗಳಲ್ಲಿ ಉಂಗುರ ಬರಲಿಕ್ಕೆ ಒಂದು ಅವಕಾಶ ಇದೆ, ವಿಶೇಷ ವಸ್ತ್ರ ಧರಿಸಿಕೊಳ್ಳುವಂಥ, ಬೆಲೆ ಇರುವಂಥ ವಸ್ತ್ರ ಧರಿಸಿಕೊಳ್ಳುವಂಥ ಒಂದು ಅವಕಾಶ ಇದೆ. ಮನೆಯಲ್ಲಿ ಯಾವಾಗಲೂ ಔತಣದ ಭೋಜನ ಪದಾರ್ಥಗಳು ಭುಜಿಸುವಂಥ ಅವಕಾಶ ಇದೆ. ಆ ತಂದೆ ಕೊರಳನ್ನು ತಪ್ಪಿಕೊಂಡು ಮುದ್ದಿಡುವಂಥ ಆ ತಂದೆಯ ಸಾನ್ನಿಧ್ಯ ಅನುಭವಿಸುವಂಥ ಅವಕಾಶ ಇದೆ.
ಈ ಸಭೆಯ ಮಕ್ಕಳು ಇನ್ಯಾರು ದೇವರೇ ಈ ಅನುಭವ ಇಲ್ಲದವರಾಗಿರಬಾರ್ದಪ್ಪ. ಇನ್ನೂ ಇಷ್ಟು ವರ್ಷಗಳಾಗಿದ್ರು ನನ್ನ ಸಾಲ ತೀರಿಲ್ಲೇ ಎಂದು ಹೇಳುವರಾಗಿರದೆ, ವರ್ಷಗಳಾಗಿದ್ರು ನನ್ನ ಕಾಯಿಲೆ ವಾಸಿ ಆಗಿಲ್ಲ ಅಂತ ಹೇಳುವರಾಗಿರದೆ, ಎಷ್ಟೋ ವರ್ಷಗಳಾಗಿದ್ದರೂ ನನಗಿನ್ನೂ ನೆಮ್ಮದಿ ಸಿಕ್ಕಿಲ್ಲ ಎಂದು ಹೇಳುವರಾಗಿರದೆ, ಇವತ್ತು ಈ ವಚನ ಕೇಳಿರುವ ಹಾಗೆ ಕರ್ತನೇ, ನಿಮ್ಮ ಬಗ್ಗೆ ಬರೆದಿರೋದೆಲ್ಲ ನೆರವೇರಿಸಿದೆ. ನೀವು ನಿಮ್ಮ ಪಾರ್ಟು ನೀವು ಮಾಡಿ ಮುಗಿಸಿದೆ. ನಮಗೆ ಕೊಟ್ಟದು ಇದು ಸಾರಲ್ಪಡಬೇಕೆಂದು ಬರೆದಿದೆ. ನೀವೇ ಸಾಕ್ಷಿಗಳು ಇರುವಾಗ ದೇವರೇ, ಸಭೆಯ ಮಕ್ಕಳಲ್ಲಿ ಪ್ರತಿಯೊಬ್ಬರು ದೇವರೇ 3 ವರ್ಷಕ್ಕಿಂತ ಮೇಲ್ಪಟ್ಟು ಸಭೆಯಲ್ಲಿ ಬಂದ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಏನಾಗಿದೆಯೋ ತಮಗಾಗಿರೋದನ್ನೇ ಹೇಳಿದರೆ ಸಾಕು. ಏನು ಇನ್ನು ಹೊಸದಾಗಿ ಹೇಳುವ ಅವಶ್ಯಕತೆ ಇಲ್ಲ. ನನ್ನ ಜೀವನದಲ್ಲಿ ಈ ಅದ್ಭುತ ನಡೆದಿದೆ ಎಂದು ಸಾರಿ 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 ಮಕ್ಕಳು ಹೇಳುವ ಹಾಗೆ ಮೇಲಣ ಲೋಕದ ಶಕ್ತಿ ಈ ಮಕ್ಕಳ ಮೇಲೆ ಅಭಿಷೇಕದ ಅಗ್ನಿಯಾಗಿ ಸೂರ್ಯ ಬರಲಿ. ತಂದೆ ವಾಗ್ದಾನ ಮಾಡಿದನ್ನು ಹೊಂದಿಕೊಳ್ಳುವ ತನಕ ಪಟ್ಟಣದಲ್ಲಿ ಕಾದುಕೊಂಡಿರಿ ಎಂದು ಹೇಳಿದ ಕರ್ತನೆ, ಕಳೆದ 40 ದಿವಸಗಳಲ್ಲಿ ಉಪವಾಸದಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ಈ ಮಕ್ಕಳು ಕಾದುಕೊಂಡಿದ್ದದಕ್ಕೆ ಈಗಿನ ದಿನಗಳಲ್ಲಿ ಒದಗಿಸಿ ಬರಲಿ. ಆ ಪವಿತ್ರಾತ್ಮನ ಅಭಿಷೇಕದಿಂದ ಮಕ್ಕಳಿಗೆ ದರ್ಶನಗಳು ಉಂಟಾಗಲಿ, ಹಿರಿಯರಿಗೆ ಕನಸುಗಳು ಬೀಳಲಿ. ದೇವರೇ, ದಾಸ ದಾಸಿಯರುಗಳಿಗೆ ದೀರ್ಘ ದರ್ಶನಗಳು ಉಂಟಾಗಲಿ. ಈ ಸಭೆಯಲ್ಲಿ ದೇವರೇ, ಹಿರಿಯರಿಗೆ ಪ್ರವಾದನೆಗಳು ಉಂಟಾಗಲಿ, ದರ್ಶನಗಳು ಉಂಟಾಗಲಿ, ಸ್ವಪ್ನಗಳಲ್ಲಿ ಮಾತಾಡಲಿ. ದೇವರ ಆತ್ಮನು ಪ್ರತಿಯೊಬ್ಬರಲ್ಲಿಯೂ ಚಲಿಸಲಿ. ಯಾರೋ ಕೆಲವರಿಗೆ ದರ್ಶನ ಸಿಕ್ಕಿದೆ ಎಂದಲ್ಲ, ಯಾರೋ ಕೆಲವರು ಪ್ರವಾದನೆ ಹೇಳ್ತಾರೆ ಎಂದಲ್ಲ, ಯಾರೋ ಕೆಲವರಿಗೆ ದೇವರು ಕನಸಲ್ಲಿ ಮಾತಾಡಿದೆ ಎಂದಲ್ಲ. ಇಡೀ ಸಭೆ 3 ವರ್ಷಕ್ಕಿಂತ ಮೇಲ್ಪಟ್ಟು ಸಭೆಗೆ ಬಂದಿರುವಂತ ಪ್ರತಿಯೊಬ್ಬರಲ್ಲಿಯೂ ಈ ಪವಿತ್ರಾತ್ಮನ ಕೃಪೆಗಳು ವರಗಳು ಒದಗಿ ಬರಲಿ. ಸಭೆಯ ಮಕ್ಕಳೆಲ್ಲರೂ ಸಾಕ್ಷಿಯಾಗಿ ನಮ್ಮ ಉಪವಾಸದ 3ನೇ ವಿಷಯವಾದ ಈ ಸುತ್ತಮುತ್ತಲಿರುವಂಥ ಗ್ರಾಮಗಳಲ್ಲಿರುವಂಥ ಸಕಲ ಜನರು ರಕ್ಷಣೆಯಾಗಬೇಕೆಂಬ ಪ್ರಾರ್ಥನಾ ವಿಷಯಕ್ಕೆ ಈ ಸುವಾರ್ತೆ ಸಾರುವುದು ಮುಖಾಂತರ ಅದು ನೆರವೇರಲಿ. ಅದರಿಂದಲೇ ಸಭೆಯ ಮಕ್ಕಳ ಅಭಿವೃದ್ಧಿ ಕಾಣಲಿ, ಸಭೆಯ ಮಕ್ಕಳು ಮುಂದೆ ಬರಲಿ. ಇದೆಲ್ಲದಕ್ಕಿಂತ ಮೇಲಾಗಿ ಇದೆಲ್ಲ ಮಾಡಿ ಮುಗಿದು ಕರ್ತನೇ, ಅಪ್ಪನ ಮನೆಯಲ್ಲಿ, ತಂದೆಯ ಮನೆಯಲ್ಲಿ ನಿತ್ಯ ನಿತ್ಯಗಾಲ ವಾಸಿಸುವಂತ ಆ ಮಹಾ ಪರಿಶುದ್ಧ ಸ್ಥಳದಲ್ಲಿ ಸೇರುವಂತ ಮಹಾಭಾಗ್ಯ ಮಕ್ಕಳಿಗೆ ಉಂಟಾಗಲಿ. ಆ ದಿನದಲ್ಲಿ ಅನೇಕರನ್ನು ದೇವರ ಕಡೆಗೆ ನಡೆಸಿದವರು ಆಕಾಶದ ನಕ್ಷತ್ರಗಳಂತೆ ಹೊಳೆಯುವರಾಗಿರಲಿ. ಈ ಸಕಲ ಆಶೀರ್ವಾದಗಳು, ಈ ಸಕಲ ವಾಗ್ದಾನಗಳು, ವಿಶೇಷವಾದ ಪವಿತ್ರಾತ್ಮನ ವಾಗ್ದಾನಗಳು ಈ ಸಭೆಯ ಮಕ್ಕಳೆಲ್ಲರೂ ಹೊಂದಿಕೊಂಡು ಈ ಮಕ್ಕಳು ತೃಪ್ತರಾಗಿ ಸಮಾಧಾನವಾಗಿ ಮನೆಗೆ ಹೋಗುವಂತೆ ಕರ್ತನೇ ನೀ ಆಶೀರ್ವದಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕದ ತಂದೆಯಾದ ದೇವರೇ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.